ನಮಸ್ಕಾರ ನಿಮ್ಮೆಲ್ಲರೂ ಕಣ್ಣನ್ ದೇವಾನ್ ಮಾರ್ನಿಂಗ್ ವಿತ್ ಮುರಳಿ ಪವರ್ಡ್ ಬೈ ಬ್ರಿಟಾನಿಯಾ ಮಾರಿ ಗೋಲ್ಡ್ ಮತ್ತು ಕಣ್ವ ಮಾಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುರಳಿ ಸೋಮವಾರ ಏನು ಸೋಮವಾರ ರೀ ನಿಮಗೆ ಸೋಮವಾರ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಬೇಜಾರಾಗ್ತಿದ್ಯಾ? ಅಯ್ಯೋ ಎದೊಳಕ್ಕೆ ಆಗ್ತಾಯಿಲ್ಲ ಅಂತ ಇದ್ದೀರಾ? ಹೌದು ಸಾರ್, ಸಂಡೇ ಆಗೋಯ್ತು ಅಂದರೆ ಬೇಜಾನ್ ಪ್ರಾಬ್ಲಮ್ ಸಾರ್. ಮಂಡೇ ಬಂತು ಅಂದರೆ ಕೆಲ್ಸಕ್ಕೆ ಹೋಗಿ ತುಂಬ ತೊಂದರೆ ಆಗುತ್ತೆ ಸಾರ್. ಅಯ್ಯೋ ಅದ್ರಲ್ಲಿ ನೀವು ಬೇರೆ ಬಂದುಬಿಟ್ಟಿದ್ದೀರಾ ಮುರಳಿಯವ್ರೆ ಅಂತ ಇದ್ದೀರಾ? ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ. ನನಗೆ ಶನಿವಾರನೂ ಇಲ್ಲ ಭಾನುವಾರನೂ ಇಲ್ಲ, ಗೌರ್ಮೆಂಟ್ ಹಾಲಿಡೇಸ್ ಅಂತೂ ಇಲ್ಲವೇ ಇಲ್ಲ. ನಿಮ್ಮ ಜೊತೆ ಬಂದೇ ಬರ್ತೀನಿ, ನಿಮ್ಮೆಲ್ಲರಿಗೂ ಗ್ರಾಚಾರ ತಿಳಿಸ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ಗ್ರಾಚಾರಗಳನ್ನ ತಿಳಿಸ್ಬೇಕು. ಮಾರ್ಗಶಿರ ಮಾಸ ಡಿಸೆಂಬರ್ 22 ಸೋಮವಾರ, ಕನ್ನಡದಲ್ಲಿ ಇದನ್ನು ಮಂಡೇ ಅಂತ ಕರೀತಾರೆ. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗ್ರಾಚಾರ ನಿಮ್ಮದು, ವಿಚಾರ ಮಾತ್ರ ನಮ್ಮದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರ ಗ್ರಹಚಾರಗಳನ್ನ ತಿಳಿಸ್ಬೇಕು. ಏನ್ರಿ ಮುರಳಿ ಹೆಂಗಿದೆ ಹೇಳ್ರಪ್ಪ? ಸೋಮವಾರ ಕೆಲ್ಸಕ್ಕೆ ಹೋಗಬೇಕು, ಬಾಸ್ ಕೈಲಿ ಉಗಿಸ್ಕೋಬೇಕು ಏನೋ ಗೊತ್ತಿಲ್ಲ. ನಿಮ್ಮಿಂದ ಲೇಟ್ ಆಗೋದು ಬೇಡ, ದಯವಿಟ್ಟು ನಮ್ಮ ಗ್ರಹಚಾರಗಳನ್ನ ತಿಳಿಸ್ಬಿಡಿ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಗ್ರಹಚಾರಗಳ ವಿಚಾರನ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ 12 ರಾಶಿಗಳಿದೆ. 12 ರಾಶಿನಲ್ಲಿ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಸೇರ್ಕೊಂಡಿರೋರ ಗ್ರಹಚಾರಗಳು ಯಾವ ರೀತಿ ಆಗಿದೆ ಅಂತ ತಿಳಿಸ್ಬೇಕಾಗುತ್ತೆ. ಮೊದಲನೇದು ಮೇಷ ರಾಶಿ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಒಳ್ಳೆ ದಿನ. ಬಿಸ್ನೆಸ್ ಮಾಡೋರಿಗೆ ಮಾತ್ರ, ಸುಮ್ಮನೆ ಕೂತಿರೋ ಏನು ಬಿಸ್ನೆಸ್ ಆಗಲ್ಲ. ದಯವಿಟ್ಟು ಯಾರು ಬಿಸ್ನೆಸ್ ಮಾಡೋರಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ದಿನ. ಮೇಷ ರಾಶಿಯವ್ರಿಗೆ ನೀವು ಯಾರಾದರೂ ಮನೇಲಿರೋವಂಥ ಹಿರಿಯರು ಏನಾದರೂ ಹೇಳಿದ್ರೆ ದಯವಿಟ್ಟು ತಾಳ್ಮೆಯಿಂದ ಕೇಳಿ. ಅವ್ರು ಹೇಳೋದು ನಿಮ್ಮ ಒಳ್ಳೇದಕ್ಕೆ ತಾನೇ, ತಲೆ ತಿಂತಾರೆ ಅನ್ಕೋಬೇಡಿ. ಖಂಡಿತವಾಗ್ಲೂ ಮನೇಲಿರ್ತಕ್ಕಂಥ ಹಿರಿಯರು ಏನಾದರೂ ಮಾತನ್ನು ಹೇಳಿದ್ರೆ ದಯವಿಟ್ಟು ಕೇಳಿ. ಅವರ ಮಾತನ್ನು ತೆಗೆದಾಕಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರ ಮಾತನ್ನು ಕೇಳಿದ್ರೆ ಇವತ್ತು ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ. ಮೇಷರಾಶಿಯವ್ರಿಗೆ ದಯವಿಟ್ಟು ಬಿಸ್ನೆಸ್ ಮಾಡಿ, ಒಳ್ಳೆಯದಾಗುತ್ತೆ. ಬಿಸ್ನೆಸ್ನೇ ಮಾಡ್ತಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗಕ್ಕೆ ಚಾನ್ಸೇ ಇಲ್ಲ. ಮೇಷರಾಶಿಯ ನಂತರ ವೃಷಭ ರಾಶಿ. ಸಿನಿಮಾದವ್ರಿಗೆ ಇವತ್ತು ಡಿಮ್ಯಾಂಡು. ಜೇಬ್ ತುಂಬ ಸಿಕ್ಕಾಪಟ್ಟೆ ದುಡ್ಡು ಬರೋವಂಥ ಎಲ್ಲ ಲಕ್ಷಣಗಳಿದೆ. ಎಲ್ಲರ ಜೊತೆನೂ ಬೆರೆಯಕ್ಕೆ ಹೋಗಬೇಡಿ. ಸ್ವಲ್ಪ ರಿಸರ್ವ್ ಕ್ಯಾರೆಕ್ಟ್ ಆಗಿರಿ. ಏನು ಸರ್ ನಮಸ್ಕಾರ ಅಂದ್ರೆ ನಮಸ್ಕಾರ ಸ್ವಲ್ಪ ದೂರದಲ್ಲಿರಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕಂದರೆ ಸಿನಿಮಾದವ್ರಂದರೆ ಸ್ವಲ್ಪ ಹಂಗೇನೇ. ಆದರೂ ಇವತ್ತು ಹೇಳ್ತಾ ಇದ್ದೀನಿ, ಸಿನಿಮಾದವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಬರುವಂಥ ಲಕ್ಷಣಗಳು ಕಾಣ್ತಾ ಇದೆ. ಆದಷ್ಟು ರಿಸರ್ವ್ ಆಗಿರಿ. ಪ್ರಯಾಣ ಮಾಡೋರು ಎಚ್ಚರಿಕೆಯಿಂದ ಇಡಿ. ಪ್ರಯಾಣ ಮಾಡಬೇಕಾದ್ರೆ ಏನಾರ ಪಾಚೊಂಬಿಟ್ರೆ ನಿಮ್ಮ ಲಗೇಜ್ಗಳು ಕಳುವಾಗುವಂಥ ಚಾನ್ಸಸ್ಗಳೆಲ್ಲ ಜಾಸ್ತಿ ಇದೆ. ದಯವಿಟ್ಟು ಪ್ರಯಾಣ ಮಾಡೋವಂಥ ಅವಕಾಶ ಜಾಸ್ತಿ ಇದೆ. ಪ್ರಯಾಣ ಮಾಡಬೇಕಾದ್ರೆ ಕಳುವಾಗುವಂಥ ವಸ್ತುಗಳು ಅಂದರೆ ಮಲ್ಕೊಂಬಿಟ್ಟಿದ್ರೆ ನಿಮ್ಮ ಕಿಟ್ ಬ್ಯಾಗ್ ಇನ್ಯಾರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ದಯವಿಟ್ಟು ಪ್ರಯಾಣ ಮಾಡೋರು ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ. ಕಳುವಾಗುವಂಥ ಸಾಧ್ಯತೆ ಜಾಸ್ತಿ ಇದೆ ವೃಷಭ ರಾಶಿ ಅವರಿಗೆ. ಮಿಥುನ ರಾಶಿ ಲವರ್ಸ್ಗೆ ಮನೆಯಿಂದ ಗ್ರೀನ್ ಸಿಗ್ನಲ್ಲು ಸಿಗುತ್ತೆ. ಅಂದರೆ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳಪ್ಪ, ನೀ ಲವ್ ಮಾಡಿರೋರ್ನೇ ಅಂತ ಹೇಳೋವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಆದರೆ ಮದುವೆಗೆ ನಮ್ಮನ್ನು ಕರೆಯೋದು ಮರಿಬೇಡಿ. ಖಂಡಿತವಾಗ್ಲೂ ನಿಮ್ಮ ಮದುವೆಗೆ ನಾವು ಬರ್ತಾಯಿದ್ದೀವಿ. ನಿಮ್ಮ ಫ್ರೆಂಡ್ಸ್ನಿಂದ ಸಹಾಯ ಪಡ್ಕೋತೀರಾ. ಪ್ರಿಂಟಿಂಗು ಪೇಪರ್ ರಿಪೋರ್ಟರ್ಗೆ ಇವತ್ತು ಕೈ ತುಂಬ ಕೆಲಸ ಇದೆ. ಕೆರ್ಕೊಳ್ಳೋಕ್ಕೂ ಪುರ್ಸೋತಿರಲ್ಲ, ಅಷ್ಟೊಂದು ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪೇಪರ್ ಅವ್ರಿಗೆ, ನ್ಯೂಸ್ ರಿಪೋರ್ಟ್ ಅವ್ರಿಗೆಲ್ಲನೂ ಒಳ್ಳೆ ಕೆಲಸ ಇದೆ ಅಂತ ಹೇಳಿದ್ದಾರೆ. ದುಡ್ಡು ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಾನು ಹೇಳೋದು ಒಂದೇ, ಕೆಲಸ ಮಾಡಿ ದುಡ್ಡು ಬರುತ್ತೆ. ದುಡ್ಡುಗೋಸ್ಕರ ಕೆಲಸ ಮಾಡಬೇಡಿ. ಕರ್ಕಾಟಕ ರಾಶಿ ಹಣಕಾಸಿನ ಮುಗ್ಗಟ್ಟು ಬರುವ ಸಾಧ್ಯತೆಗಳಿವೆ. ಕರ್ಕಾಟಕ ರಾಶಿಯವರಿಗೆ ಯಾಕ್ರಿ ಪ್ರಾಬ್ಲಮ್ಮು? ಸೋಮವಾರ ದಿನ ದುಡ್ಡನ್ನು ಪೋಲು ಮಾಡಬೇಡಿ. ನಿಮ್ಮ ಏಳಿಗೆಗೆ ಬೇರೆ ಹೊಸ ದಾರಿಗಳು ನಿಮಗೆ ಕಾಣುತ್ತೆ. ಯೋಚನೆ ಮಾಡದೆ ಹೋಗ್ತಾರಿ, ವಿನ್ನಾಗ್ತೀರಾ. ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಇದೀವಿ. ಯಾಕಂದರೆ ಯೋಚನೆ ಮಾಡ್ತಾ ಇರ್ತೀರಾ, ಅಲ್ಲೆಲ್ಲೋ ಇರುತ್ತೆ, ಹೋಗ್ಬೋದು, ಚಾನ್ಸಸ್ ಇದೆ. ಹೋಗ್ಲೋ ಬೇಡ ಅನ್ಕೋಬೇಡಿ ಗುರು. ಇವತ್ತು ಮಾಡಿ 100% ಎಲ್ಲರಿಗೂ ಸಕ್ಸಸ್ ಆಗುತ್ತೆ. ರಾಜಕಾರಣಿಗಳ ಪೆಂಡಿಂಗ್ ಕೆಲಸ ಎಲ್ಲ ಯಶಸ್ವಿಯಾಗಿ ಮುಗೀತಂತೆ ಇವತ್ತು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯ ನಂತರ ನಮ್ಮ ರಾಶಿ ಸಿಂಹ ರಾಶಿ. ನೋಡೋಣ ಏನಾಗಿದೆ ಅಂತ. ಕೆಟ್ಟವರಿಗೆ ಸಹಾಯ ಮಾಡೋಕ್ಕೆ ಹೋಗಿ ಅಪಾಯ ತಂದ್ಕೊಳ್ತೀರಾ. ಹಾಗೆ ಆಗೋದು ಬೇಡ, ಹುಷಾರಾಗಿರಿ. ವಿದೇಶಕ್ಕೆ ಯಾರು ವಿದೇಶಕ್ಕೆ ಹೋಗಿ ಓದಬೇಕು ಅಂದ್ಕೊಂಡಿದ್ದೀರೋ ಅವರ ಕನಸು ನೆರವೇರುತ್ತೆ. ಇವತ್ತು ಬಂಧುಗಳಿಂದ ಪ್ರಶಂಸೆ ಸಿಗುತ್ತೆ. ಮಾನಸಿಕವಾಗಿ ನೆಮ್ಮದಿನೂ ಸಹ ಸಿಗುತ್ತೆ. ವಿದೇಶಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿರೋರು, ಓದಿರೋರು ಬೇಕಲ್ಲ ಗುರು. ನೀವು ಓದ್ಬಿಟ್ಟು ನಾನೇನೋ ಫಾರಿನ್ಗೆ ಹೋಗಬೇಕು ಇವತ್ತಿಂದ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ ವಿಧದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ಸು ನಿಮ್ಮ ಹತ್ರನೇ ಇದೆ. ಕನ್ಯಾ ರಾಶಿ, ನಿಮ್ಮ ಹೊಸ ಗೆಳೆಯನ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ಏಕಾಗ್ರತೆ ಇರಲಿ. ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ.
ಏನೇನು ಯೋಚನೆ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ರಪ್ಪ. ಯೋಚನೆ ಮಾಡ್ತಾ ಇದ್ದೆ ಗುರು, ಯಾರೋ ಹಿಂಗೆ ಮಾಡ್ಬಿಟ್ಟ, ಯೋಚನೆ ಮಾಡ್ತಿದ್ದೆ ಯಾರೋ ನನಗಿಂತ ಮೊದಲೇ ಹಿಂಗೆ ಮಾಡ್ಬಿಟ್ರವಲ್ಲ, ಹೇಳ್ಬಿಡಿ ನಿಮ್ಮ ತಲೆಯಲ್ಲಿ ಏನು ಬರುತ್ತೋ ಅದನ್ನು ಮಾಡಿ ಇವತ್ತು ಸಿಕ್ಕಾಪಟ್ಟೆ ಯಶಸ್ಸು ಗಾಣಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ ಕನ್ಯಾ ರಾಶಿಯವ್ರಿಗೆ. ರಿಯಲ್ ಎಸ್ಟೇಟ್ ಅವ್ರಿಗೆ, ಬ್ರೋಕರ್ಗಳಿಗೆ ಇವತ್ತು ಸ್ವಲ್ಪ ಲಾಭ ಕಮ್ಮಿನೇ. ಹುಷಾರಾಗಿ ಡೀಲ್ ಮಾಡ್ಕೊಳ್ರಪ್ಪ. ಸೋಮವಾರದೊತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ರಿಯಲ್ ಎಸ್ಟೇಟ್ ಮಾಡೋರು, ಬ್ರೋಕರ್ಗಳೆಲ್ಲ ಇವತ್ತು ಬೆಳಗ್ಗೆನೇ ಎದ್ದು ಅಥವಾ ಎದ್ದಿರು ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ, ಒಂದು ಸರಿ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಸೆಲ್ಯೂಟ್ ಹಾಕ್ಕೊಂಡು ಬನ್ನಿ, ದೇವ್ರಿಗೊಂದು ಸರಿ ಅಲೋ ಹೇಳಿ, ಎಲ್ಲ ಒಳ್ಳೇದು ಆಗುತ್ತೆ. ಕನ್ಯಾ ರಾಶಿಯ ನಂತರ ತುಲಾ ರಾಶಿ, ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಇವತ್ತು ನಿಮಗೆ. ಗಾಡಿ ಓಡಿಸೋರು ಸ್ವಲ್ಪ ಜಾಗ್ರತೆಯಿಂದ ಓಡಿಸಿ, ನಿಮ್ಮ ಗಾಡಿಗೆ ಫ್ರ್ಯಾಕ್ಚರ್ ಆಗೋವಂಥ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀವಿ. ಧೂಳು ಹೊಗೆಯಿಂದ ನಿಮ್ಮ ಆರೋಗ್ಯ ಕೂಡ ಹಾಳಾಗ್ಬೋದು. ಚಳಿಗಾಲ ಬೇರೆ, ಆರೋಗ್ಯದ ಕಡೆ ಗಮನ ಕೊಡಿ. ಬೇರೆ ಥರ ಹೇಳ್ತಾ ಇದ್ದೀನಿ, ಗಾಡಿ ಓಡಿಸೋರು ಸ್ವಲ್ಪ ಹುಷಾರಾಗಿ ಓಡಿಸಿ, ನಿಮ್ಮ ಗಾಡಿಗೆ ಫ್ರ್ಯಾಕ್ಚರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ತುಲಾ ರಾಶಿಯವರು ಜಾಗ್ರತೆಯಿಂದ ಗಾಡಿ ಓಡಿಸಿ, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ, ಓವರ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ, ಫುಟ್ಪಾತ್ ಮೇಲೆ ಗಾಡಿ ಹಚ್ಬೇಡಿ, ಸಿಗ್ನಲ್ ಬಿಟ್ಬಿಡ್ತಲ್ಲ ಅಂತ ಜೋರಾಗಿ ಹೋಗೋಕ್ಕೆ ಹೋಗ್ಬೇಡಿ, ಜಾಗ್ರತೆಯಿಂದ ಗಾಡಿ ಓಡಿಸಿ, ಎಲ್ಲ ಸಖತ್ತಾಗುತ್ತೆ. ತುಲಾ ರಾಶಿಯ ನಂತರ ವೃಶ್ಚಿಕ ರಾಶಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರು. ಇವತ್ತು ಏನು ಕೆಲಸ ಮಾಡ್ತೀರಾ ಅದ್ರ ಬಗ್ಗೆ ಗಮನ ಕೊಡಿ, ಸಿಕ್ಕಾಪಟ್ಟೆ ಸಕ್ಸಸ್ ಆಗ್ತೀರಾ. ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ, ಸಂಬಳನೂ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಕೆಲಸ ಹುಡುಕ್ತಾ ಇರೋವಂಥವ್ರಿಗೆ ಕೆಲಸ ಸಿಗುತ್ತೆ. ಕೆಲಸ ಹುಡುಕ್ರಿ, ಮನೇಲೇ ಕುತ್ಕೋಬೇಡಿ, ಸುಮ್ಮನೆ ಖಾಲಿ ಪೀಳಿ ಅಲಿತಾ ಇರಬೇಡಿ. ಖಂಡಿತವಾಗ್ಲೂ ಕೆಲಸ ಸಿಕ್ಕಿಲ್ಲ ಅನ್ನೋರು ಕೆಲಸ ಸಿಕ್ಕುತ್ತೆ ಅಂತ ಹುಡುಕಕ್ಕೆ ಶುರು ಮಾಡಿ, ಇವತ್ತು ಖಂಡಿತವಾಗ್ಲೂ ಕೆಲಸ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಓಕೆ, ವೃಶ್ಚಿಕ ರಾಶಿಯ ನಂತರ ಧನಸ್ಸು, ನಿಮ್ಮ ಪ್ಲಾನ್ಗಳೆಲ್ಲ ಕಾರ್ಯರೂಪಕ್ಕೆ ತರೋಕ್ಕೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸ ಸಹಾಯ ಮಾಡ್ತಾರಂತೆ. ಆ ಸಹೋದ್ಯೋಗಿಗಳ ಸಹಾಯನ ಪಡ್ಕೊಳ್ತೀರಂತೆ. ಖಂಡಿತವಾಗ್ಲೂ ನಿಮ್ಮ ಏನೇ ಅಂದ್ಕೊಂಡಿರೋ ಕೆಲಸಗಳೆಲ್ಲ ಮಾಡಬೇಕು ಅಂದರೆ ಇವತ್ತು ನಿಮ್ಮ ಫ್ರೆಂಡ್ಸ್ಗಳು ಅಥವಾ ಜೊತೆ ಫ್ರೆಂಡ್ಸ್ ಅಲ್ಲ, ಆಫೀಸ್ನಲ್ಲಿ ಕೆಲಸ ಮಾಡುವಂಥ ಸಹೋದ್ಯೋಗಿಗಳು ಅವರ ಸಹಾಯ ಪಡ್ಕೊಳ್ಳಿ, ಕೆಲಸಗಳೆಲ್ಲ ಆಗುತ್ತೆ, ಯಶಸ್ವಿ ಆಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ, ಯಾವಾಗಲೂ ಹಿಂಗಾಗ್ಬಿಡುತ್ತೆ ಅಂತ ಯೋಚನೆ ಮಾಡಬೇಡಿ. ಖಂಡಿತವಾಗ್ಲೂ ಒಳ್ಳೇದು ಯೋಚನೆ ಮಾಡಿ, ಒಳ್ಳೇದಾಗುತ್ತೆ. ನಿಮ್ಮ ಕೆಲಸದಿಂದ ನಿಮ್ಮ ಸುತ್ತಮುತ್ತಲಿರೋರೆಲ್ಲ ಓಹೋ ಪರವಾಗಿಲ್ಲಪ್ಪ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ನಿಮ್ಮನ್ನು ನೋಡಿ ಕಲಿತಾರೆ. ನಿಮ್ಮ ಟೈಮ್ ಎಲ್ಲ ಕಳೆಯೋದ್ರಿಂದ ನಿಮ್ಮ ಪರ್ಸನಲ್ ಕೆಲಸಕ್ಕೆ ಟೈಮೇ ಸಾಲಲ್ಲ ಅಂತ ಇದ್ದಾರೆ. ಆಫೀಸ್ನಲ್ಲೇ ಕೆಲಸ ಆಗಿಬಿಡುತ್ತೆ. ಪರ್ಸನಲ್ ಟೈಮು ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು, ಪಾನಿಪುರಿತಿನಿ ಕರ್ಕೊಂಡು ಹೋಗಬೇಕು, ಹೋಟೆಲ್ಗೆ ಕರ್ಕೊಂಡು ಹೋಗಬೇಕು, ಅಯ್ಯೋ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದಕ್ಕೆ ಟೈಮೇ ಸಾಲಲ್ಲ. ಡೋಂಟ್ ವರಿ, ನಾಳೆ ಟೈಮ್ ಬರ್ಬೋದು, ನೋಡೋಣ. ಧನುಸು ರಾಶಿಯ ನಂತರ ಮಕರ ರಾಶಿ, ಮಕರ ರಾಶಿಯವ್ರಿಗೆ ಕೋಪ ಮಾಡಿಕೊಂಡ್ರೆ ತಾಪ ಜಾಸ್ತಿ ಆಗುತ್ತೆ. ಓಕೆ, ಏನರೆ ಕೋಪ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹತ್ತಿರದವರು ನಿಮ್ಮ ಕೋಪ ಕೊಂಡು ದೂರ ಹೋಗಿ ನಗ್ತಾರೆ. ಅಯ್ಯೋ ಏನಪ್ಪ ಮಗ ಮಾತಾಡಿದ್ರೆ ಟೆನ್ಷನ್ ಆಗ್ತಾನೆ, ಇವ್ನು ಸವಾಸನೆ ಬೇಡ ಬಾಪ, ಆ ಕಡೆ ಹೋಗಿ ಬರೋಣ ನಾವು ಅಂತ ಆ ಕಡೆ ಹೊಟ್ಟೋಗ್ಬಿಡ್ತಾರೆ. ಆದ್ದರಿಂದ ನೀವು ನಗ್ನಗ್ತಾನೆ ಬೈರಿ, ಯಾರಿಗಾರ ಬೈಬೇಕು ಅಂದರೆ. ಕೋಪ ಮಾಡ್ಕೊಂಡೆಲ್ಲ ಬೈಯಕ್ಕೆ ಹೋಗ್ಬೇಡಿ. ಕೋಆಪ್ರೇಟಿವ್ ಕ್ಷೇತ್ರದವರಿಗೆ ಧನಲಾಭ ಇವತ್ತು ಸಾಧಾರಣ ಫಲ. ಕೋಆಪ್ರೇಟಿವ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಸಹಕಾರ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇವತ್ತು ಸಾಧಾರಣವಾದ ಲಾಭ ಇದೆ. ಮಕರ ರಾಶಿ ನಂತರ ಕುಂಭ ರಾಶಿ, ನೇಗಿಲಿಡಿದ ರೈತರಿಗೆ ಉತ್ತಮ ಲಾಭ. ನೇಗಿಲೇ ಬೇಕು ಅಂತೇನಿಲ್ಲ, ಟ್ರ್ಯಾಕ್ಟ್ ಇಟ್ಕೊಂಡಿದ್ರು ಕೂಡ ಒಳ್ಳೆಯ ಲಾಭ ಬರುತ್ತೆ. ರೈತರಿಗೆಲ್ಲ ಇವತ್ತು ತುಂಬ ಒಳ್ಳೆಯ ದಿನ. ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ದಿನ ಸಖತ್ತಾಗಿದೆ. ಮದುವೆ ಆಗದೇ ಇದ್ದವ್ರಿಗೆ ಕಂಕಣ ಭಾಗ್ಯ ಕೂಡು ಬರುತ್ತೆ, ನೋ ಪ್ರಾಬ್ಲಮ್. ಕುಂಭರಾಶಿಯವ್ರಿಗೆ ಎಲ್ಲ ಸಖತ್ತಾಗಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೈತರಿಗೆ ಒಳ್ಳೇದಾಗಬೇಕು. ಓಕೆ, ರೈತರಿಗೆ ಒಳ್ಳೇದಾಗಬೇಕು. ರೈತರಿಗೆ ಒಳ್ಳೇದಾದರೆ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ಓಕೆ, ಕುಂಭರಾಶಿ ನಂತರ ಮೀನರಾಶಿ ತಗೋಬೇಕು. ಅದಕ್ಕಿಂತ ಮೊದಲು ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್, ಮುರಳಿ ಸರ್. ನಮಸ್ಕಾರ. ಏನು ನಿಮ್ಮ ಹೆಸರೇನು? ಸರ್ ನಾಗರಾಜ್ ಸರ್. ನಾಗರಾಜ್, ಎಲ್ಲಿಂದ ರೀ? ಸರ್ ಮಲ್ಲೇಶ್ವರ ಬಂದೆ ಸರ್. ಏನು ಮಾಡ್ಕೊಂಡಿದ್ದೀರಾ ನಾಗರಾಜ್? ಸರ್ ನಾವು ಡ್ರೈವಿಂಗ್ ಮಾಡ್ತೀವಿ ಸರ್. ಏನು ಮಾಡ್ತೀರಾ? ಡ್ರೈವಿಂಗ್ ಮಾಡ್ತೀರಾ? ಹೌದು ಸರ್, ಡ್ರೈವಿಂಗ್ ಸರ್, ಕಾರ್ ಡ್ರೈವಿಂಗ್ ಸರ್. ಕಾರ್ ಡ್ರೈವಿಂಗ್ ಮಾಡ್ತೀರಾ? ಓಕೆ, ಹೇಳಿ ಯಾರು ಏನು ಸಮಾಚಾರ? ನಮ್ಮ ಕಾರ್ಯಕ್ರಮ ಎಲ್ಲ ನೋಡ್ತೀರಾ ಸುವರ್ಣದಲ್ಲಿ? ಹ್ಞೂ ಸರ್, ನಾವು ಡೈಲಿ ನಿಮ್ಮ ಕಾರ್ಯಕ್ರಮ ಬಂತಂದ್ರೆ ನಮಗೆ ಟೀ ಬೇಡ, ಟಿಫನ್ ಬೇಡ, ಏನು ಬೇಡ ಸರ್. ಹೌದೇನು? ಟಿಫನ್ ಎಲ್ಲ ಮಾಡ್ಬೇಕ್ರಿ. ನಾವು ಟಿಫನ್ ತಿಂಡಿ ಎಲ್ಲ ಕೊಡ್ತೀವ ನಿಮಗೆ. ಟಿಫನ್ ಮಾಡ್ಕೊಂಡು ಕಾರ್ಯಕ್ರಮ ನೋಡಿ. ಮತ್ತೆ ಇನ್ನೇನು ಸಮಾಚಾರ? ಅಂತೂ ನಿಮ್ಮ ಕಾರ್ಯಕ್ರಮ ನೋಡ್ಬೇಕಂತಂದು ಏನು ಮಾಡಲ್ಲ ಸರ್ ನಮ್ಮ ಮಕ್ಕಳವ್ರು. ಅಯ್ಯೋ, ಒಂದು ಕೆಲಸ ಮಾಡಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇನ್ಫೆಂಟ್ರಿ ರೋಡಿಗೆ ಬನ್ನಿ, ನಿಮ್ಗೊಂದು ಒಳ್ಳೆ ಬಹುಮಾನ ಕೊಡ್ತಾ ಇದ್ದೀನಿ. ಬಹುಮಾನ ತಗೊಂಡೋಗಿ, ಓಕೆನಾ? ಓಕೆ ಸರ್. ಸರ್ ಇನ್ನೊಂದು ವಿಷಯ ಸರ್. ಹೇಳಿ 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 ಸರ್, ಇವತ್ತು ಕಾನ್ಸೆಪ್ಟ್ ಏನಿದೆ ಸರ್? ಇವತ್ತು ಕಾನ್ಸೆಪ್ಟು ಒಳ್ಳೆ ಒಂದು ಜ್ಯೋತಿಷಿಯವ್ರನ್ನ ಕರೆಸ್ತಾ ಇದ್ದೀನಿ. ನೀವು ಫೋನ್ ಮಾಡಿದ ತಕ್ಷಣ ನೀವೇನಿಗೆ ಫೋನ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಅಕ್ಕಿ ಶಾಸ್ತ್ರ ಅಂದರೆ ತಿನ್ನುವಂಥ ಅನ್ನ, ಅಕ್ಕಿ ಬರುತ್ತಲ್ಲ, ಈ ಅಕ್ಕಿನ ಕೈ ಹಿಡ್ಕೊಂಡು ಪಟ್ ಅಂತ ನೀವು ಇದಕ್ಕೆ ಫೋನ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದ್ಭುತವಾದಂಥ ಶಾಸ್ತ್ರಗಾರನೊಬ್ಬರನ್ನ ಕರೆಸಿದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಫೋನ್ ಮಾಡಿದ ತಕ್ಷಣ ನೀವೇನಿಗೆ ಫೋನ್ ಮಾಡಿದ್ದೀರಾ, ಏನು ಪ್ರಾಬ್ಲಮ್ ಇದೆ ಅಂತಲೇ ಹೇಳ್ಬಿಡ್ತಾರೆ. ನೀವು ಆಮೇಲೆ ಫೋನ್ ಮಾಡ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಓಕೆನಾ? ಹೌದು ಸರ್. ಓಕೆ, ನೆಕ್ಸ್ಟ್ ಮಾಡ್ಬೋದು ಸರ್. ಈಗ ಮತ್ತೆ
ಮತ್ತೆ ಓಹೋ ಹಿಂಗೆ ಇಟ್ಬಿಟ್ರೆ ಆಗಲ್ಲ, ಕಟ್ ಮಾಡ್ಬಿಟ್ಟು ತಿರ್ಗಾ ಫೋನ್ ಮಾಡಿ, ಅವ್ರು ಬರೋಕ್ಕಿನ 5 ನಿಮಿಷ ಆಗುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಂಕರನ್ ಅವರು ಫೋನ್ ಮಾಡಿದ್ದಾರೆ, ಮಲ್ಲೇಶ್ವರಮಿಂದ ಫೋನ್ ಮಾಡಿದ್ದಾರೆ. ಅವರಿಗೆ ಆಕರ್ಷಕ ಬಹುಮಾನ ಕೊಡ್ತಾ ಇದೀವಿ. ಕಣ್ವಾಸ್ ಮಾಲ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಹೋಗಿ ಯಾವ್ದು ಬೇಕಾದರೂ ಬಟ್ಟೆ ಬರೆ ತೊಗೋಬೋದು, ಸಣ್ಣವರಿಂದ ದೊಡ್ಡವ್ರ ತನಕ ಎಲ್ಲ ಥರ ಬಟ್ಟೆ ಬರೆಗಳು ಸಹ ಕಣ್ವಾ ಮಾಲ್ಟಲ್ಲಿ ಸಿಗುತ್ತೆ. ಓಕೆ, ರಾಶಿಗಳಲ್ಲಿ ನಾವು ಕಡೆಯ ರಾಶಿ ಮೀನರಾಶಿ. ನಮ್ಮ ಗ್ರಹಚಾರಗಳಲ್ಲಿ ಇವತ್ತು ಯಾರ್ಯಾರ್ದು ಇದೆಯಪ್ಪ ಅಂತ ಇದ್ರಿ, ಎಲ್ಲ ರಾಶಿಗಳನ್ನೂ ಮುಗಿಸಿದ್ದೀವಿ. ಕಡೆಯದಾಗಿ ಮೀನರಾಶಿ. ನೀವು ಏನೋ ಮಾಡಬೇಕು ಅಂತ ಇದ್ದೀರಾ, ಆದರೆ ಮನಸ್ಸು ಬಿಚ್ಚಿ ಟಾಮ್ ಹೊಡೆಯಕ್ಕೆ ಹೋಗಬೇಡಿ. ಹಿತಶತ್ರುಗಳು ಅಲ್ಲಲ್ಲೇ ಇರ್ತಾರೆ. ನೀವು ಅಂದ್ಕೊಂಡ ಕೆಲಸ ಆಗುತ್ತೆ. ಟೀಕೆ ಮಾಡೋ ಜನಕ್ಕೆ ಟೀ ಕುಡಿಸಿ, ತಲೆ ಸವರಿಸಿ ಕಳಿಸಿ ಅಂತ ಇದ್ದಾರೆ. ನೀವೇನೋ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡ್ತಾ ಹೋಗಿ. ಎಲ್ಲರಿಗೂ ಯಾಕೆ ಹೇಳ್ಕೊಂಡು ಹೋಗ್ತೀರಾ? ಗುರು ಇವತ್ತು ಹಿಂಗೆ ಮಾಡಬೇಕು ಅಂತಿದ್ದೀನಿ, ಹಿಂಗೆ ಮಾಡಬೇಕು, ಅವೆಲ್ಲ ಹೇಳಕ್ಕೆ ಹೋಗ್ಬೇಡಿ. ನಿಮ್ಮ ಮಾತು ಕೇಳ್ತಾರೆ ಜನ, ಎಲ್ಲರಿಗೂ ಹೇಳಕ್ಕೆ ಹೋಗ್ಬೇಡಿ. ಏನು ಮಾಡ್ತೀರೋ ಮಾಡ್ಕೊಂಡೋಗಿ. ಯಾರು ನಕ್ರ ಮಾತಾಡಿದ್ರೆ ಕರ್ಕೊಂಡೋಗಿ ಒಂದು ಕಣ್ಣಂದೆ ಒಂದು ಟೀ ಕೊಡಿಸ್ಬಿಟ್ಟು ಆ ಕಡೆ ಕಳಿಸ್ತಾರೆ, ಎಲ್ಲ ಸರಿ ಆಗುತ್ತೆ. ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ ಅಂತೇಳಿ ನಮ್ಮ ಇವತ್ತಿನ ಗ್ರಹಚಾರಗಳನ್ನೆಲ್ಲ ಮುಗಿಸಿದ್ದೀವಿ. ಗ್ರಹಚಾರ ಎಲ್ಲ ನಿಮ್ಮದು, ವಿಚಾರ ಮಾತ್ರ ನಮ್ಮದು. ಈಗ ನಮ್ಮ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಒಬ್ಬರು ಜ್ಯೋತಿಷಿ ಬರ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಉತ್ತರಗಳನ್ನ ಪಡ್ಕೋಬೇಕು ಅಂದರೆ ನೀವು ನಮ್ಮ ಟೆಲಿಫೋನ್ ಸಂಖ್ಯೆಗೆ ಫೋನ್ ಮಾಡಿ. ಇದು ನೇರ ಪ್ರಸಾರದ ಕಾರ್ಯಕ್ರಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ. ಈಗ ತಗೊಳ್ಳೋಣ ಒಂದು ಕಣ್ಣನ್ ದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣ್ಣನ್ ದೇವಾನ್ ಮಾರ್ನಿಂಗ್ ವಿತ್ ಮುರಳಿ. ಪೌಡವಾಯ್ ಬಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರು ಯಾರನ್ನು ಕರೆಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆದಿ ನಾಗರಾಜ್ ಶರ್ಮಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಆದಿ ನಾಗರಾಜ್ ಶರ್ಮಾ ಅವರ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ಇವರು ಮೂಲತಃ ಶೃಂಗೇರಿಯಲ್ಲಿ ಜ್ಯೋತಿಷ್ಯವನ್ನು ಕಲಿತು ಬೆಂಗಳೂರಿನಲ್ಲಿ ಸುಮಾರು 15 ವರ್ಷಗಳಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ತಾ ಇರೋಂಥವ್ರು. ಜ್ಯೋತಿಷ್ಯ ಹೆಂಗೆ ಹೇಳ್ತಾರೆ? ನಾನು ಹೇಳ್ತೀನಿ, ಏನು ರೀ ಕಣ್ಣು ನೋಡ್ಕೊಂಡೆಲ್ಲ ಜ್ಯೋತಿಷ್ಯ ಹೇಳೋಕ್ಕಾಗತ್ತಾ? ಎಲ್ಲರೂ ಹಿಂಗೆಲ್ಲ ಹೇಳ್ತಾರಲ್ಲ ಸಾರ್. ಕಣ್ಣೇನು ಸಾರ್, ನಾನು ಹಂಗೆ ವಾಯ್ಸ್ ಕೇಳ್ಕೊಂಡು ಹೇಳ್ಬಿಡ್ತೀನಿ ಅಂದರು. ನಮಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಏನಪ್ಪ ವಾಯ್ಸ್ ಕೇಳ್ಕೊಂಡ ತಕ್ಷಣ ಜ್ಯೋತಿಷ್ಯ ಹೇಳೋಕ್ಕಾಗತ್ತಾ ಅಂತ. ಸಾರ್, ವಾಯ್ಸ್ ಕೇಳಿದ ತಕ್ಷಣನೇ ಅಕ್ಷತೆನ ಕೈಲಿ ಹಿಂಗೆ ಹಿಡ್ಕೊಂಡು ಹೇಳ್ದ ಅಂದರೆ ಹೆಂಗಿರುತ್ತೆ ಗೊತ್ತಾ ಸರ್ ನಮ್ಮ ಜ್ಯೋತಿಷಿ? ಒಂದು ಸರಿ ಕೇಳಿ ಮುರಳಿಯವರೇ ಅಂದರು ಆದಿ ನಾಗರಾಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಮ ಎಲ್ಲ ನೇರವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಅವ್ರಿಗೇನು ಬೇಕಾದ್ರೂ ಪ್ರಶ್ನೆಗಳನ್ನ ನೀವು ಕೇಳ್ಬೋದು. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಷ್ಟು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದ್ದೀರಾ? ಅದಾಗಿ 15 ವರ್ಷದಿಂದ ನಾನು ಇದು ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ. ಓಕೆ. ಇದು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಬಂದಿರೋಂಥ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಆಗೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಕೆಟ್ಟದ್ದು ಮಾಡ್ಬೋದಾ ಜ್ಯೋತಿಷದಲ್ಲಿ? ಮಾಡ್ಲಿಕ್ಕೆ ಬರ್ತಕ್ಕಂಥದ್ದಿದೆ, ಬಟ್ ನಾನು ಅದನ್ನು ಮಾಡೋದಿಲ್ಲ. ಮಾಡ್ಬೋದಾ? ಕೆಟ್ಟದ್ದು ಮಾಡ್ಲಿಕ್ಕೆ ಬರೋಂಥದ್ದು ಅಭಿಚಾರಾದಿ ಕರ್ಮಗಳು ಅಂತೇಳಿ ಜ್ಯೋತಿಷಾಸ್ತ್ರದಲ್ಲಿ ಹೇಳಿದ್ದಾರೆ. ಓಕೆ. ಋಗ್ಯಜು ಸಾಮ ಅಥರ್ವಣ ಛಂದಾಂಸಿ ಅಂತ ಹೇಳ್ತಕ್ಕಂಥ 4 ವೇದಗಳಲ್ಲಿ ಅಥರ್ವಣ ವೇದ ವಿದ್ಯೆಯನ್ನೇ ಕೆಟ್ಟದನ್ನು ಮಾಡ್ತಕ್ಕಂಥದ್ದು ನೀವೆಲ್ಲ ನೋಡ್ತಿರ್ತೀರ. ಎಲ್ಲ ಒಂದು ಏನು ಅಂದರೆ ಅದು ಮಾಡಿದ್ರು, ಇದು ಮಾಡಿದ್ರು, ಮಾಟ ಮಾಡಿದ್ರು, ಮಂತ್ರ ಮಾಡಿದ್ರು, ಇದೆಲ್ಲ ಮಾಡ್ತಾ ಇರ್ತಾರೆ. ಅದನ್ನು ಜ್ಯೋತಿಷದಲ್ಲೇ ಇರ್ತಕ್ಕಂಥದ್ದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಅಥರ್ವಣ ವೇದದಲ್ಲಿ ಇದನ್ನು ಮಾಡ್ತಕ್ಕಂಥದ್ದು, ಅದಕ್ಕೋಸ್ಕರ ಅಥರ್ವಣ ವಿದ್ಯೆ ಅಂತ ಹೇಳ್ತಾರೆ. ಜ್ಯೋತಿಷ್ಯದಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಜ್ಯೋತಿಷ್ಯವನ್ನು ಕಲ್ತಿರ್ತಕ್ಕಂಥವರು ಅದಕ್ಕೆ ಬೀಜಾಕ್ಷರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಮಾಡ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ ತುಂಬ ಕಡಿಮೆ ಇರ್ತಕ್ಕಂಥದ್ದು. ಯಾಕೆಂದರೆ ಅದಕ್ಕಿರ್ತಕ್ಕಂಥ ವ್ರತಗಳು, ನಿಯಮಗಳು ಎಲ್ಲದನ್ನು ಕೂಡ ನಾವು ಪರಿಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಹೇಳ್ತೀನಿ, ಯಾರೇ ಆದರೂ ಕೂಡ ಆ ರೀತಿಯಾದ ಕೇಡಕನ್ನು ಮಾಡಿದ ಪಕ್ಷದಲ್ಲಿ ಅವರ ಜೀವನದ ಅಂತ್ಯದಲ್ಲಾಗಿರ್ಬೋದು ಅಥವಾ ಯಾವುದೇ ಸಮಯದಲ್ಲಾದರೂ ಕೂಡ ಅವರಿಗೆ ಕೆಡಕಾಗೋದು ಖಂಡಿತವಾಗಿ ಆಗುತ್ತೆ. ಯಾಕೆಂದರೆ ನೀವು ಎಷ್ಟೋ ಜನ ನೋಡಿರ್ಬೋದು, ಯಾರೋ ಒಂದು ಪೂಜೆ ಮಾಡ್ತಾ ಇದ್ರು, ಅವ್ರಿಗೆ ಹಂಗೆ ಮಾಡಿಕೊಟ್ರು, ಹಿಂಗೆ ಮಾಡಿಕೊಟ್ರು ಅಂತ. ಅವ್ರು ಲಾಸ್ಟಿಗೆ ಅವ್ರ ಮನೆಯಲ್ಲಿ ಏನಾಗುತ್ತೆ ಅಂತಂದರೆ ಕೈ ಕಾಲು ಹುಳ ಆಗಿಬಿಟ್ಟು ಅನ್ನದಲ್ಲಿ ಹುಳ ಸಿಕ್ಬಿಟ್ಟು ಸತ್ತಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ. ಅದಕ್ಕೋಸ್ಕರ ಖಂಡಿತವಾಗಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೆಟ್ಟದ್ದನ್ನು ಖಂಡಿತ ಮಾಡಬೇಡಿ. ಮಂತ್ರದಲ್ಲಿ ಇರದೆ, ತಂತ್ರದಲ್ಲಿ ಇದೆ, ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಂಡು ನಿಮ್ಮ ಜೀವನ ನೀವು ಖಂಡಿತವಾಗಿ ಹಾಳು ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ನನ್ನ ಆಶಯ. ಮತ್ತು ಎಲ್ಲರಿಗೂ ಕೂಡ ನಾನು ಕಿವಿ ಮಾತು ಕೂಡ ಹೇಳ್ತೀನಿ. ಯಾಕೆಂದರೆ ಓಕೆ ನಾಗರಾಜ್ ಅವರೇ, ನಾನು ಹೇಳ್ತಾ ಇರೋದು ಒಳ್ಳೇದು ಮಾಡ್ತೀವಿ, ನಿಜ. ಒಳ್ಳೇದು ಮಾಡೋಕ್ಕೆ ನಾವು ಇರೋದು ಕೂತಿದ್ದೀವಿ. ಒಳ್ಳೇದು ಮಾಡಬೇಕು ಅಂದರೆ ಒಳ್ಳೇದೇ ಹೇಳಬೇಕು, ಒಳ್ಳೇದಾಗತ್ತೆ ಹೇಳಬೇಕು. ಸುಮ್ಮನೆ ಎದುರಿಸೋದು, ಭಯ ಬೀಳಿಸೋದು ಮಾಡಿ ಪಾಪ ಅವರಿಗೆಲ್ಲ ಭಯ ಬೀಳಿಸೋದು ಬೇಡ ಅಂತ. ಓಕೆ, ಸಿಕ್ಕಾಪಟ್ಟೆ ಜನ ನಿಮಗೆ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಕಾಲ್ ತೊಗೊಳಕ್ಕೆ ಶುರು ಮಾಡೋಣ. ಯಾವ ವಿಧದಲ್ಲಿ ನೀವು ಹೇಳ್ತೀರಾ? ನೀವು ನಾವೀಗ ಸದ್ಯಕ್ಕೆ ಫಸ್ಟಿಗೆ ಅವರು ಬರ್ತಕ್ಕಂಥ ಒಂದು ಶಬ್ದದಲ್ಲಿ ಅವ್ರ ವಾಯ್ಸಲ್ಲಿ ಕೇಳಿಕೊಂಡು 2 ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅದಾದ್ಮೇಲೆ ಮಿಕ್ಕಿದವರಿಗೆ ಬೇಕಾದರೆ ಅಕ್ಷತೆಯನ್ನು ಹಾಕೋದ್ರ ಮೂಲಕ, ಅಂದರೆ ಅಕ್ಷತ ತಾಂಬೂಲ ಅಥವಾ ತಂದೂಲ ಪ್ರಶ್ನೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಬಿಟ್ಟು ನಾವು ಇದು ಮೇಲ್ಗಡೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬರುತ್ತೆ ಪ್ರಶ್ನೆಯಲ್ಲೂ ಕೂಡ ನೋಡಿ ಕೂಡ ಹೇಳ್ಬೋದು. ಎರಡರಲ್ಲೂ ಕೂಡ ಹೇಳ್ಬೋದು. ನಾವು ಸ್ವರತರಂಗದ ಆಧಾರದಲ್ಲೂ ಕೂಡ 100% ಆಗಿ ಹೇಳೋದಕ್ಕೆ ಬರುತ್ತೆ. ಸ್ವರತರಂಗ ಮತ್ತು ಅಕ್ಷತಾ ಆಧಾರದ ಮೇಲೆ ಇವತ್ತು ಕಥೆಗಳನ್ನ ಹೇಳ್ತಾ ಇದ್ದೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಬಂದಿದೆ, ನೋಡೋಣ ಅವರ ಸ್ವರತರಂಗ ಹೆಂಗಿದೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮುರಳಿ ಅವರೇ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಸರ್, ನಿಮ್ಮ ಹೆಸರು ಏನು? ಸರ್ ಕುಮಾರ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಿಂದ. ಚಿತ್ರದುರ್ಗದ ಕುಮಾರ್ ಅವರೇ,
ಕುಮಾರ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಿಂದ. ಏನು ಮಾಡ್ಕೊಂಡಿದ್ದೀರಾ ಕುಮಾರ್ ಅವರೇ? ನಾವು ಬಟ್ಟೆ ಅಂಗಡಿ ಸೇಲ್ಸ್ ಮ್ಯಾನ್ ಸರ್. ಬಟ್ಟೆ ಅಂಗಡಿಲಿ ಸೇಲ್ಸ್ ಮ್ಯಾನ್. ಮದುವೆ ಆಗಿದೆಯಾ? ಹಲೋ ಹಲೋ, ಬಟ್ಟೆ ಅಂಗಡಿ ಸೇಲ್ಸ್ ಮ್ಯಾನ್. ಸೇಲ್ಸ್ ಮ್ಯಾನ್ ಆಗಿದ್ದೀರಾ? ಓಕೆ, ನಮ್ಮ ಆದಿ ನಾಗರಾಜ್ ಅವರು ಇಲ್ಲಿ ಕೂತಿದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾರೆ. ಸರ್ ಹೇಳಿ. ಹರಿ ಓಂ ಹೇಳಿ. ಹಲೋ ಹರಿ ಓಂ ಹೇಳಿ. ಗುರುಜಿ ನಮಸ್ತೆ. ನಮಸ್ತೆ. ಗುರುಜಿ ಮದ್ವೆ ವಿಳಂಬ ಆಗ್ತೈತೆ. ಓಕೆ ಓಕೆ ಹೇಳಿ. ನಾನು ಯಾವ್ದೇ ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಿಲ್ಲ, ಎಂಡ್ವರೆಗೆ ಬರುತ್ತೆ. ಓಕೆ, ಈಗ ಏನಾಗಿದೆ ಅಂದರೆ ನಿಮ್ಮ ಸ್ವರತರಂಗ ತೆಗೆದುಕೊಂಡು ಹೋದರೆ ನಿಮ್ಮಲ್ಲಿರ್ತಕ್ಕಂಥ ಕುಜ ಮತ್ತು ಶುಕ್ರನ ಪ್ರಭಾವದಿಂದಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ಹೆಂಗಾಗಿದೆ ಅಂದರೆ, ನೀವು ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಬಿಟ್ಟು ಆ ಹುಡುಗಿಯನ್ನು ನೋಡಿಬಿಟ್ಟು ಎಲ್ಲ ಆಗತ್ತೆ ಎಂದು ಬಯಸಿ ಲಾಸ್ಟ್ ಮೂಮೆಂಟಲ್ಲಿ ಏನಾಗಿದೆ ಕಟ್ ಆಗತಕ್ಕಂಥದ್ದಾಗಿದೆ. ಅದರ ಆಗೋದಕ್ಕೆಲ್ಲ ಕಾರಣ ಅಂದರೆ ಇಲ್ಲಿ ಕುಜ ಮತ್ತು ಶುಕ್ರನ ಪ್ರಭಾವ ಆಗಿದ್ದು ಒಂದು. ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ನಿಮ್ಮ ಏನು ನೀವು ಕೆಲಸ ಏನು ಮಾಡ್ತಾ ಇದ್ದೀರಾ ಅಲ್ಲೂ ಕೂಡ ನೀವು ಸಮಂಜಸವಾಗಿ ಏನೋ ಒಂದು ರೀತಿಯಲ್ಲಿ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಒಂದು ಕೆಲಸದಲ್ಲಿ 99% ಕೆಲಸ ಮಾಡ್ತಾ ಇದ್ದೀರಾ, ಅದನ್ನು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡ್ಕೊಂಡು ಹೋಗಿ. ಮತ್ತು ಈಗ ಕೆಲಸದಲ್ಲಿ ಪದೇ ಪದೇ ಚೇಂಜ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ಸ್ವಲ್ಪ ವಿರೋಧವಾಗಿ ಮಾತಾಡೋದನ್ನು ಕಡಿಮೆ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗತ್ತೆ. ಶುಭವಾಗಲಿಪ್ಪ. ಓಕೆ, ಅಂದರೆ ನೀವು ಹೇಳ್ತಾ ಇರೋದು ಮನೇಲಿರೋದನ್ನ ಕಡಿಮೆ ಮಾಡಿದ್ರೆ ಮದುವೆ ಆಗುತ್ತೆ ಅಂತನಾ? ಯಾಕೆಂತಂದ್ರೆ ಇವರಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಹೇಳಿದ್ದೊಂದು ಇವರೊಂದು ಮಾಡೋದು ಮಾಡ್ತಾರೆ. ಅವ್ರು ಹೇಳೋದೊಂದಕ್ಕೆ ಅದಾಗ್ಲಪ್ಪ ಮಾಡ್ಕೊಂತಂದ್ರೆ ಇವರಿಗೆ ಏನಾಗುತ್ತೆ, ಬೇಡ ಸರಿ ಇಲ್ಲ, ಅದೇನೋ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ನಮ್ಮಲ್ಲಿ ಯಾವತ್ತೂ ಕೂಡ ದೋಷಗಳು ಇರತ್ತೆ ಸತ್ಯ. ಅದನ್ನ ಸರಿ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ನಾವು ಎಲ್ಲದರಿಂದ ಒಳ್ಳೇದು ಮಾಡ್ಕೊಂಡಾಗತ್ತೆ. ಇನ್ನೊಂದೇನು ಅಂತಂದ್ರೆ, ಯಾವುದೋ ಒಂದು ಇನ್ನೊಬ್ಬರು ಹೇಳಿದ್ದನ್ನ ಯಾವ್ದು ಕೇಳಿ ತಿಳ್ಕೊಳ್ಳೋದ್ರಿಂದ ಅದನ್ನು ಸರಿ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ನಾವು ನಮ್ಮ ಸಕ್ಸಸ್ಸನ್ನು ಕಾಣ್ಬೋದು. ಯಾಕೆಂದರೆ ನಮಗೆ ಯಾವುದೂ ಕೂಡ ನಮ್ಮಲ್ಲಿ ನಾವು ಕಲ್ತ್ಕೊಂಡು ಬಂದಿರಲ್ಲ. ನಾನೇ ಆಗಿರ್ಬೋದು, ತಾವೇ ಆಗಿರ್ಬೋದು, ಯಾರೇ ಆದರೂ ಕೂಡ ಕಲ್ತ್ಕೊಂಡು ಬಂದಿರೋದಿಲ್ಲ. ನಾವು ಇನ್ನೊಂದು ಗುರು ಮೂಲಕವಾಗಿ ತಿಳ್ಕೊಳ್ಬೇಕಾಗತ್ತೆ, ಅಥವಾ ಎಷ್ಟೇ ಸರ್ವಜ್ಞ ಆದರೂ ಕೂಡ ಇನ್ನೊಬ್ಬರಿಂದ ಕೇಳಿ ತಿಳ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ. ಇವರದ್ದು ಸ್ವರತರಂಗದಲ್ಲಿ ಇರತಕ್ಕಂಥ ಕುಜ ಮತ್ತು ಶುಕ್ರರ ಪ್ರಭಾವದಿಂದಾಗಿ ಅವರಲ್ಲಿ ಏನಾಗುತ್ತೆ ಅಂದರೆ, ಅದಾಗತ್ತೇನೋ, ಅದಕ್ಕಿಂತ ಒಳ್ಳೆ ಹುಡುಗಿ ಸಿಗ್ಬೋದೇನೋ, ಅವ್ರ ಜೊತೆಗೆ ಮದುವೆ ಮಾಡ್ಕೊಂಡು ಚೆನ್ನಾಗತ್ತೇನೋ, ಅಥವಾ ನನಗೆ ಇನ್ನೊಂದು ಇರತ್ತೆ, ಅವರಿಗೆ ಹೆಂಡತಿ ಮನೆ ಕಡೆಯಿಂದ ಏನಾದ್ರು ಸ್ವಲ್ಪ ಹಣಕಾಸು ಸಿಗ್ಬೋದು, ನನ್ನ ಜೀವನ ಏನೋ ನಡೀಬೋದು ಅಂತ ಹೇಳ್ತಕ್ಕಂಥದ್ದು. ಯಾವತ್ತೂ ಹೇಳ್ತೀನಿ, ನಾನು ದುಡಿಬೇಕು, ನಾನು ಮಾಡಬೇಕು, ನಂದು ಅಂತ ಇರಬೇಕೆ ಹೊರತಾಗಿ ಹೆಂಡತಿ ಮನೆ ಆಸೆಗೆ ಹೆಂಡತಿ ಮನೆ ಒತ್ತು ಕೊಡ್ತಾರೆ ಅಂತ ಹೇಳ್ತಕ್ಕಂಥ ಯಾರು ಕೂಡ ಮದುವೆ ಆಗಬೇಡಿ. ಆಗದಿದ್ದರೆ ಸ್ವಂತದಲ್ಲಿ ಯಾವುದೇ ಮಾಡಿದ್ರು ಒಳ್ಳೆಯದಾಗತ್ತೆ, ಶುಭ ಆಗುತ್ತೆ. ಓಕೆ ಕುಮಾರ್ ಅವರೇ, ಬಿಡ್ರಿ, ಮದುವೆ ಆಗುತ್ತೆ. ಮನೇಲಿರೋ ಮಾತನ್ನ ಕೇಳ್ರಿ ಸ್ವಲ್ಪ ರೀ. ಖಂಡಿತವಾಗ್ಲೂ ಮದುವೆ ಆಗುತ್ತೆ. ಡೋಂಟ್ ವರಿ, ಅದಕ್ಕೇನು ವರಿ ಮಾಡ್ತೀರಾ? ವರಿನೇ ಮಾಡಬೇಡಿ ಅಂತ ಆದಿ ನಾಗರಾಜ್ ಹೇಳಿದ್ದಾರೆ. ಈ ವರ್ಷದಲ್ಲೇ ಮದುವೆ ಆಗುವಂಥ ಚಾನ್ಸಸ್ ಇಲ್ಲದೇ ಇದ್ರೂ ಪರವಾಗಿಲ್ಲ, 2015ರಲ್ಲಿ ನಿಮಗೆ ಮದುವೆ ಆಗುತ್ತೆ. ಡೋಂಟ್ ವರಿ. ಆಮೇಲೆ ಅದೇ ಹೇಳ್ತಾ ಇದ್ರಲ್ಲ ನೀವೇನದು, ಎಲ್ಲರ ಮಾತು ಕೇಳಬೇಕು, ಮಲ್ಲಿರೋರ ಮಾತನ್ನ ಕೇಳಬೇಕು ಅಂತ. ಒಂದ್ಸರಿ ಮದುವೆ ಆಯ್ತಂತೆ. ಮದುವೆ ಆದಾಗ ಅವ್ರು ಹೇಳಿದ್ರಂತೆ, ನಮ್ಮ ಹುಡುಗೊಂದು 64 ವಿದ್ಯೆ ಗೊತ್ತು, 2 ವಿದ್ಯೆ ಗೊತ್ತಿಲ್ಲ ಅಂತ. ಬಿಟ್ಟಾಕ್ರಿ, 2 ವಿದ್ಯೆ ಗೊತ್ತಿಲ್ಲ ಅಂತಂತೆ. 64ಅಲ್ಲಿ 2 ವಿದ್ಯೆ, 62 ವಿದ್ಯೆ ಗೊತ್ತಲ್ಲ, ನಾವೇನು ಕೇಳಲ್ಲ, ಮದುವೆ ಮಾಡಿಸ್ತೀವಿ, ಮದುವೆ ಎಲ್ಲ ಆಯ್ತಂತೆ. ಆಮೇಲೆ ಇಮಿಡಿಯೇಟಾಗಿ ಹೆಣ್ಣವ್ರ ಮನೆಯವ್ರು ಓಡ್ ಬಂದ್ಬಿಟ್ಟು, ಏನು ಸಾರ್ ನಿಮ್ಮ ಹುಡುಗ ಹಿಂಗೆ, ಅಯ್ಯೋ ನೀವು ಹಿಂಗೆ ಅಂತ ಗೊತ್ತಿಲ್ಲ, ನೀವು ಹೇಳಲೇ ಇಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಹುಡುಗನಿಗೆ 64 ವಿದ್ಯೆ ಗೊತ್ತು, ಅದರಲ್ಲಿ 62 ವಿದ್ಯೆ ಗೊತ್ತು, 2 ವಿದ್ಯೆ ಗೊತ್ತಿಲ್ಲ ಅಂತ. ಆಯ್ತರಪ್ಪ, ಅವ್ನು ಟೆನ್ಷನ್ ತಡ್ಕೊಳಕ್ಕಾಗ್ತಾರೆ ಹುಡುಗಂದು. ಯಾವುದು 2 ವಿದ್ಯೆ ಹೇಳಿ ಅಂದರೆ, ಒಂದು ಸ್ವಂತ ಬುದ್ಧಿ ಇಲ್ಲ, ಒಂದು ಹೇಳಿದ ಮಾತು ಕೇಳಲ್ಲ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗಲೂ ಹೇಳೋದು, ಪ್ರತಿಯೊಬ್ಬರಿಗೆ ಹೇಳೋದು, ನಿಮ್ಮ ಸ್ವಂತ ಬುದ್ಧಿ ನಿಮ್ಮ ಕೈಯಲ್ಲಿರಬೇಕು, ಇನ್ನೊಬ್ಬರ ಮಾತು ಕೇಳಬೇಡಿ. ನಿಮ್ಗೆ ಏನು ಸರಿ ಇದೆಯೋ ಇಲ್ಲೋ ಕೇಳಬಾರ್ದು. ಅಂತಂದರೆ ಯಾವುದು ಸಮಂಜಸವಾಗಿದೆ, ಯಾವ್ದು ಸರಿ ಆಗುತ್ತೆ, ಹಿಂಗಿದ್ರೆ ಸರಿನಾ ಇಲ್ವಾ, ಅದೊಂದು 2 ಸತಿ ಒಬ್ಬರಲ್ಲ ಇಬ್ಬರ ಹತ್ರ ಕೇಳಿಬಿಟ್ಟು ಆ ಕೆಲಸವನ್ನು ಮಾಡಿ ಡಿಸಿಷನ್ ಮಾಡಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಆದಿ ನಾಗರಾಜ್ ಅವರು. ಹಲೋ ಹಲೋ, ನಮಸ್ಕಾರಮ್ಮ. ನಾನು ಚನ್ನಪಟ್ಟಣದಿಂದ. ಚನ್ನಪಟ್ಟಣದಿಂದ. ಏನು ನಿಮ್ಮ ಹೆಸರು? ಪವಿತ್ರ ಅಂತ. ಪವಿತ್ರ, ಏನು ಮಾಡ್ಕೊಂಡಿದ್ದೀರಾ? ವಯಸ್ಸು ಸರ್. ಏನು ಮನೇಲಿದ್ದೀರಾ? ಓಕೆ, ಏನಾದ್ರು ಪ್ರಶ್ನೆ ಕೇಳಬೇಕಿದ್ರೆ ನಮ್ಮ ನಾಗರಾಜ್ ಅವರು ಕೂತಿದ್ದಾರೆ, ಅವ್ರ ಹತ್ರ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು, ಉತ್ತರಗಳನ್ನ ಪಡ್ಕೋಬಹುದು. ಹೇಳಿ ನಾಗರಾಜ್. ಹರಿ ಓಂ ಹೇಳಿ. ಸರ್, ನಾನು ಡಿಗ್ರಿ ಮಾಡಿದ್ದೀನಿ, ಕೆಲಸದ ಹುಡುಕ್ತಾ ಇದ್ದೀನಿ, ಇನ್ನೂ ಸಿಗ್ತಾ ಇಲ್ಲ. ಓಕೆ ಅಮ್ಮ, ಎಲ್ಲಿದ್ದೀರಾ ಮೇಡಮ್ ಈಗ ನೀವು? ಚನ್ನಪಟ್ಟಣದಲ್ಲಿ ಸರ್. ಚನ್ನಪಟ್ಟಣದಲ್ಲಿದ್ದೀರಾ? ಈಗ ಅಲ್ಲಿ ಎಲ್ಲಿವರೆಗೆ ಕಂಪ್ಲೀಟ್ ಮಾಡಿದ್ರಿ ಅಮ್ಮ ನೀವು? ಡಿಗ್ರಿ ಮುಗಿಸಿದ್ದೀನಿ ಸರ್. ಡಿಗ್ರಿ ಮುಗಿಸಿದ್ದೀರಾ? ಕೆಲಸವನ್ನು ನೋಡ್ತಾ ಇದ್ದೀರಾ, ಆಗ್ತಾ ಇಲ್ಲ? ಹೌದು ಸರ್. ಸರಿ, ಓಕೆ. ನಾನೀಗ ನಿಮ್ಮ ಇದ್ರ ಪ್ರಕಾರವಾಗಿ ಅಕ್ಷತೆ ಏನು ಹೇಳ್ತದೆ ಅಂತ ಒಂದು ಚಿಕ್ಕದಾಗಿ ನೋಡ್ತೀನಿ ನಾನು. ಹೌದು ಹೇಳಿ ಸರ್. ಸದ್ಯದಲ್ಲಿ ಆಗತ್ತಮ್ಮ. ಯಾವುದೋ ಒಂದು ಇಂಟ್ರ್ಯೂ ಮಾಡಿದ್ದೀರಾ ಸದ್ಯದಲ್ಲಿ? ಇಲ್ಲ ಸರ್, ಹೋಗಿಲ್ಲ, ಹೋಗ್ಬೇಕು ಅಂತ. ಇಂಟ್ರ್ಯೂ ಕರೆದಿದ್ದಾರ ಯಾರು ನಿಮ್ಮನ್ನ? ಹೌದು ಸರ್. ಅದಕ್ಕೆ ಹೋಗಿ ಆ ಇಂಟ್ರ್ಯೂ ಕರೆದಿರೋ ಅಂತ ಇದಕ್ಕೆ ನೀವು ಹೋಗಿ ನೆಗ್ಲೆಕ್ಟ್ ಮಾಡಬೇಡಿ. ಅದೇ ಕೆಲಸದಲ್ಲಿ ಸಕ್ಸಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರೂ ಒಂದು ಹೆಣ್ಣು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಒಂದು ಅಥವಾ 2 ದಿವಸದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಂಡು ಹೋಗಿ,
ಖಂಡಿತವಾಗಿ ನಿಮಗೆ ಒಂದು 6 ತಿಂಗಳೊಳಗೆ ಒಳ್ಳೆ ಕೆಲಸ ಸಿಗುತ್ತೆ. ಒಳ್ಳೇದಾಗಲಿ ಅಮ್ಮ. ಥ್ಯಾಂಕ್ ಯು. ಕೆಲಸ ಸಿಗಬೇಕು, ಹೆಣ್ಮಕ್ಳಿಗೆ ಕೆಲಸ ಸಿಗಬೇಕು ಮೊದಲು, ತುಂಬ ಇಂಪಾರ್ಟೆಂಟ್. ನಮ್ಗೆ ಇಷ್ಟವಾಗಿರೋದು ಅದನ್ನೇ. ಮಲ್ಲಿರುವಂಥ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಮನೆಗೆ ದಾರಿ ದೀಪ ಆಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಓಕೆ, ಬೇಗ ಕೆಲಸ ಸಿಗಲಿ ಚನ್ನಪಟ್ಟಣದವ್ರಿಗೆ. ಯಾವುದೋ ಇಂಟ್ರು ಬಂದಿದೆಯಂತೆ, ಖಂಡಿತ ಆ ಕೆಲಸ ಸಿಗುತ್ತೆ. ಇಂಟ್ರು ಅಟೆಂಡ್ ಮಾಡಿ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡ್ಕೊಂಡು ಹೋದರೆ ಕೆಲಸ ಗ್ಯಾರಂಟಿ ಅಂತ ಆದಿ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಗೊಂಡ ಒಂದು ಕಣದೇವಾನ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಣದೇವಾನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್. ಏನೇ ಮುರಳಿ, ಏನು ಸಮಾಚಾರ? ನಂದೇನು ಸಮಾಚಾರ ಇಲ್ಲಪ್ಪ, ಎಲ್ಲ ಫೋನ್ ಮಾಡ್ತಾ ಇದ್ದಾರೆ. ಆದಿ ನಾಗರಾಜ್ ಅವರು ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಅಕ್ಷತಾ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದಾರೆ, ಸ್ವರ ತರಂಗಳಿ ಜ್ಯೋತಿಷ್ಯಗಳನ್ನ ಹೇಳ್ತಾ ಇದ್ದಾರೆ. ಅಂದರೆ ಫೋನ್ ಮಾಡಿದ ತಕ್ಷಣ ನಿಮ್ಮ ಪ್ರಾಬ್ಲಮ್ ಇದೇ ಇರ್ಬೋದು ಅಂತ ಹೇಳ್ತಾರೆ. ಎರಡನೇದಾಗಿ ಅಕ್ಷತೆನ ಹಿಡ್ಕೊಂಡು ಕೈನಲ್ಲಿ ಹಿಂಗೆ ಇಟ್ಕೊಂಡು ಪಟ್ ಅಂತ ಲಾಕಿ, ಇವ್ರು ಇದಕ್ಕೆ ಫೋನ್ ಮಾಡಿದ್ದಾರೆ, ನಿಮ್ಮ ಕೆಲಸ ಇಷ್ಟೇ ದಿನದಲ್ಲಿ ಆಗುತ್ತೆ ಅಂತ ನಿಖರವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಆದಿ ನಾಗರಾಜ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶೃಂಗೇರಿನಲ್ಲಿ ಅವರು ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲೇ ಇದ್ದಾರೆ. ಒಳ್ಳೆಯ ಜ್ಯೋತಿಷಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾಗರಾಜ್ ಅವರೇ, ಈಗ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಬಂದಿದೆ, ನೋಡೋಣ. ಹಲೋ 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 ನಮಸ್ಕಾರಮ್ಮ. ಹಲೋ ನಮಸ್ಕಾರ. ನಮಸ್ತೆ ಸರ್, ನನ್ನ ಹೆಸರು ಕೋಮಲಾ ಅಂತ. ಕೋಮಲ ಅವರು ಎಲ್ಲಿಂದ? ಸರ್ ಮಾರತಳ್ಳಿಯಿಂದ, ಬೆಂಗಳೂರಿಂದ ಮಾರತಳ್ಳಿಯಿಂದ ಬೆಂಗಳೂರು ಮಾರತಳ್ಳಿ. ಕೋಮಲ ಅವರೇ, ನಿಮಗೋಸ್ಕರ ನಾಗರಾಜ್ ಅವರು ಕಾಯ್ತಾ ಇದ್ದಾರೆ. ಪ್ರಶ್ನೆಗಳನ್ನ ಕೇಳಿ. ಹರಿ ಓಂ. ನಮಸ್ತೆ ಸರ್. ನಮಸ್ತೆ, ಹೇಳಿಮ್ಮ. ಇದು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಸರ್. ಏನು ಹೆಸರಮ್ಮ ಅವ್ರದ್ದು? ಅವ್ರ ಹೆಸರು ವಿಶ್ವನಾಥ್ ಅಂತ. ಅಲ್ಲೇ ಇದ್ದಾರೆ ಅವ್ರೀಗ? ಇಲ್ಲ, ಹೊರಗೆ ಹೋಗಿದ್ದಾರೆ ಗುರುಜಿ, ಅದಕ್ಕೆ ನಾನ್ ಮಾತಾಡೋಣ ಅಂತ ಮಾಡಿದೆ. ಕಾಲ್ ಸಿಗ್ತಾವ್ರಿಲ್ಲ ಈಗ. ಅವ್ರದ್ದು ನಕ್ಷತ್ರ ಏನೋ ಗೊತ್ತಿದ್ಯಾ? ಅವ್ರ ನಕ್ಷತ್ರ ಬಂದ್ಬಿಟ್ಟು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ, ವೃಷಭ ರಾಶಿಯಲ್ಲಿ ಜನನ ಆಗಿದ್ದಾರಾ? ಹೌದು ಸರ್. ಎಷ್ಟು ವರ್ಷ ಅಮ್ಮ ಅವರಿಗೆ? ಅವರಿಗೆ 35 ತುಂಬಿ 36 ಬಿದ್ದಿದೆ ಇವಾಗ. ಓಕೆ, ಏನು ಮಾಡ್ತಾ ಇದ್ದಾರಮ್ಮ ಇವರು? ಅಂದ್ರೆ ಅವರು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ತುಂಬಾ ಏನ್ ಮಾಡಿದ್ರೂ ತುಂಬಾ ಪ್ರಾಬ್ಲಮ್ಸೇ ಮುಗಿತಾ ಇಲ್ಲ ಮನೆಯಲ್ಲಿ. ಓಕೆ, ನೋಡೋಣ. ನಿಮ್ಮ ಇದ್ರ ಪ್ರಕಾರವಾಗಿ ಆ್ಯಕ್ಚುಲಿ ಏನಂದ್ರೆ ನಾವು ಸ್ವರತರಂಗಳು ನೋಡೋದಕ್ಕೋಸ್ಕರವಾಗಿ ಮತ್ತು ಈಗ ಅಕ್ಷತಾ ನೋಡೋದಕ್ಕೋಸ್ಕರ ನಿಮ್ಮ ಒಂದು ಇದರಲ್ಲಿ ಬರ್ತಕ್ಕಂಥ ಅಕ್ಷತೆಯಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂತ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಿಮ್ಮ ಮನೆಯವರ ಒಂದು ಇದ್ರ ಪ್ರಕಾರವಾಗಿ ಏನು ಆ ತೊಂದರೆಗೆ ಬರುತ್ತೆ ಏನಂತ ಹೇಳ್ತಕ್ಕಂಥ ಒಂದು ಸೆಕೆಂಡಲ್ಲಿ ಹೇಳ್ತೀನಿ ರೀ. ಹಾಂ ಇರ್ತಕ್ಕಂಥದ್ದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಲ್ವಮ್ಮ? ಹೌದು ಗುರುಜಿ. ಏನಾಗಿದೆ ಅಂದರೆ ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಕರೆಕ್ಟಾಗಿ ಪೇಮೆಂಟ್ಗಳು ಕಲೆಕ್ಟ್ ಆಗದೆ ಇರತಕ್ಕಂಥದ್ದು, ಮತ್ತು ಅನಾರೋಗ್ಯಗಳು ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ. ಹೌದು ಗುರುಜಿ. ಸ್ವಲ್ಪ ಸಾಧ್ಯವಾದಷ್ಟು ನಿಮ್ಮ ಕುಲದೇವತಾ ಆರಾಧನೆ ಮಾಡ್ಕೊಂಡು ಹೋಗಿ. ಸರಿ ಗುರುಜಿ. ಪ್ಲಸ್ ಏನಾಗುತ್ತೆ ಮನೆಯಲ್ಲಿ ಸ್ವಲ್ಪ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕರೆಕ್ಟಾಗಿ ಇಬ್ಬರು ಕೂಡ ಮಾತಾಡಿಕೊಂಡು ಹೋದಲ್ಲಿ ಖಂಡಿತವಾಗಿ ಜೀವನ ಸುಗಮವಾಗುತ್ತೆ. ಎಲ್ಲದೂ ಕೂಡ ವಿಚಾರಗಳನ್ನು ಒಬ್ರಿಗೊಬ್ರು ಡಿಸ್ಕಷನ್ ಮಾಡ್ತಾ ಇಲ್ಲ ನೀವು. ಮಾಡಬೇಕು, ಮಾಡಿಬಿಟ್ಟು ಹೋಗಿ ಖಂಡಿತವಾಗಿ ಒಳ್ಳೇದಾಗುತ್ತೆ. ಹತ್ತಿರದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ದುರ್ಗಾ ಪರಮೇಶ್ವರಿ ಅಥವಾ ಯಾವುದೋ ಒಂದು ಕ್ಷುದ್ರ ದೇವತೆ ಇರುತ್ತೆ, ಅಂದರೆ ಮಾರಮ್ಮ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಮಾರಮ್ಮ ಅಥವಾ ದುರ್ಗಾ ಪರಮೇಶ್ವರಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಒಂದು 21 ಮಂಗಳವಾರ ದಿವಸದಲ್ಲಿ ಲಿಂಬೆಹಣ್ಣು ದೀಪವನ್ನು ಹಚ್ಚಬೇಕಮ್ಮ. ಫಸ್ಟ್ ದಿವಸ 1, 2, 3, 4 ಹೀಗೆ 21 ದಿವಸದಲ್ಲಿ ಹಚ್ಚಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡುತ್ತೆ. ಒಳ್ಳೇದಾಗ್ಲಿ ಅಮ್ಮ. ಸ್ವಲ್ಪ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಒಬ್ಬರಿಗೆ ಒಂದೇ ಪ್ರಶ್ನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾರತಳ್ಳಿಯಿಂದ ಫೋನ್ ಮಾಡಿದ್ದಾರೆ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಇದ್ದರೆ ಅಂದರೆ ಎಲ್ಲರೂ ಪ್ರಾಬ್ಲಮ್ ಇರೋರು, ದುಡ್ಡು ಕಾಸಿನ ಪ್ರಾಬ್ಲಮ್ ಇರೋರು ಅವರೆಲ್ಲನೂ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಾ? ಹಾಗಂತಲ್ಲ, ಅವರವರ ನಕ್ಷತ್ರ ಅವರವರ ಸ್ವರತರಂಗ ಆಧಾರ. ಅಂದರೆ ಅವರಲ್ಲಿ ಮನೆಯಲ್ಲಿ ಅನ್ಯೋನ್ಯತೆ ಇಲ್ಲ ಅಂತ ನಾನು ಹೇಳಿದೆ. ಅವ್ರ ಮನೆಯಲ್ಲಿ ಅದಕ್ಕೋಸ್ಕರ ಏನಾಗಿದೆ ಅಂದರೆ ಕ್ಷುದ್ರ ದೇವತೆಗಳ, ನೀವು ಮೊದಲೇ ಕೇಳ್ತಾ ಇದ್ರಿ ಈ ಥರ ಏನಾದ್ರು ಇರ್ತದೆ ಅಂತ ಹೇಳ್ತಕ್ಕಂಥ. ಅದಕ್ಕೆ ಏನಾಗಿದೆ ಅಂದರೆ ಅವ್ರಿಗೆ ಆಗದೇ ಇರ್ತಕ್ಕಂಥವ್ರು, ಅವರನ್ನು ಯಾರೋ ಸ್ವಲ್ಪ ದ್ವೇಷ ಮಾಡ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಈ ಕ್ಷುದ್ರ ದೇವತೆಗಳ ಹತ್ರ ಹೋಗ್ಬಿಟ್ಟು ಬೇಡ್ಕೊಂಬರ್ತಾರೆ. ಅವ್ರಿಗೆ ಏನೋ ತೊಂದರೆ ಬರಲಿ, ನನಗೆ ಏನೋ ಒಂದು ಇದಾಗಬೇಕು, ಅವ್ರಿಗೇನೋ ತೊಂದರೆ ಬೇಡ್ಕೊಳ್ಳೋಂಥದ್ದು ಇರ್ತದೆ. ಕೇಳ್ಬೋದಾ? ಬರ್ತದೆ, ಕೇಳ್ತಾರೆ. ಅಂಥವ್ರು ಪ್ರಪಂಚದಲ್ಲಿ ಇದ್ದಾರೆ, ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ, ಅಂಥವ್ರು ಇದ್ದಾರೆ. ಯಾಕೆಂದ್ರೆ ಇವತ್ತು ನಾನು ಒಳ್ಳೇದಾಗಬೇಕು ಅಂತಂದ್ರೆ ಹಿಂದಿನವರು ಇನ್ನು 10 ಜನ ಯಾವತ್ತೂ ಅದಕ್ಕೆ ಹಿಂದೆ ಒಂದು ಇವರು ಹೇಳಿದ್ದಾರೆ ಏನು ಅಂದರೆ, ನಿಂದಕರಿರಬೇಕಯ್ಯ, ನಿಂದಕರಿರಬೇಕು, ಯಾವಾಗ ಇರಬೇಕು ಅಂತ. ಆ ನಿಂದಕರು ಇರುವಾಗ ಯಾವತ್ತೂ ಕೂಡ ಜೀವನದಲ್ಲಿ ಮುಂದೆ ಬರ್ಬೋದು. ಈ ಥರ ದೇವರೆಲ್ಲ ಬೇಡ್ಕೊಂಡಾಗ ಅವ್ರಿಗೆ ಯಾವುದೋ ರೀತಿಯಲ್ಲಿ ವೈಬ್ರೇಷನ್ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದೇ ದೇವ್ರನ್ನ ಯಾರು ನಮಗೆ ತೊಂದರೆ ಕೊಡ್ತಾರೋ ಅವರಿಗೆ ಹೋಗಿ ನಮಸ್ಕಾರ ಅಂದರೆ, ಈಗ ಎಕ್ಸಾಂಪಲ್ ನೀವು ಯಾರೋ ಒಬ್ಬ ಒಂದು ವ್ಯಕ್ತಿ ನೀವು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವನಿಗೆ ಹೋಗ್ಬಿಟ್ಟು ಏನಪ್ಪ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಬರ್ತಾ ಇದ್ರೆ ನೀವು ಎದುರುಗಡೆ ಇರಬೇಕಾದ್ರೂ ನಿಮ್ಮನ್ನು ಸೇಫ್ ಆಗ್ತೀರಾ. ಅದಕ್ಕೋಸ್ಕರವಾಗಿ ಯಾವತ್ತು ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಯಾವ ರೀತಿಯಾದ ಶಕ್ತಿಗಳಿಂದ ತೊಂದರೆ ಬರುತ್ತೆ ಅಂತ ನೋಡಿಕೊಂಡು ಅವರ ಒಂದು ಬರ್ತಕ್ಕಂಥ ಸ್ವರತರಂಗ ಆಗಿರ್ಬೋದು, ಅವರ ಮನೆಯವರು ಕೇಳಿದಕ್ಕೋಸ್ಕರವಾಗಿ ಅವರ ಅಕ್ಷತ ತಾಂಬೂಲ ನೋಡಿದೆ. ಅಲ್ಲಿರ್ತಕ್ಕಂಥದ್ದು ಶನಿ ಮತ್ತು
ಕುಜನ ಒಂದು ಪ್ರಭಾವ, ರಾಹುವಿನ ಪ್ರಭಾವ, ಕೇತುವಿನ ಪ್ರಭಾವ. Okay. ಕೇತು ಅಂದ್ರೆ ಯಾವತ್ತೂ ಕೂಡ ಶತ್ರುಗಳನ್ನ ತೋರಿಸ್ತಕ್ಕಂಥ. ಅಂದ್ರೆ ನೀವು ಅಕ್ಷತೆ ತಗೊಂಡು ಅಕ್ಷತೆ ಎಷ್ಟು ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಕೌಂಟ್ ಮಾಡಿ ಹೇಳ್ತಾ ಅದ್ರಲ್ಲಿ ಕೌಂಟ್ ಮಾಡ್ತಕ್ಕಂಥದ್ದು ನಾನು ಕೈಯಲ್ಲಿ ತೆಗೆದಾಗ ಅದು ಏನು ಬಂದಿರುತ್ತೆ, ನಂದೇ ಆದಂಥ ಒಂದು ಆರಾಧ್ಯ ಇದೆ. Okay. ಅಲ್ಲಿಂದ ಏನು ಪ್ರೇರಣೆ ಬರುತ್ತೆ ಅದು ನಾನು ಹೇಳ್ತೀನಿ, ಅದು ಆಗಿರುತ್ತೆ, ಆಗಲೇಬೇಕು. ಓಕೆ ಡನ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆದಿ ನಾಗರಾಜ್ ಅವರು ಬಂದಿದ್ದಾರೆ. ಮುಂದಿನ ಪ್ರಶ್ನೆ. ಹಲೋ 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 ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಸರ್ ಶಿವಕುಮಾರ್ ಗೌಡ ಅಗ್ರಿಬೊಮ್ಮಳ್ಳಿ ಬಳ್ಳಾರಿ ಡಿಸ್ಟಿಕ್ ಅಂತ. ಬಳ್ಳಾರಿ ಡಿಸ್ಟಿಕ್ಕು. ಹೌದು ಸರ್. ಶಿವಕುಮಾರ್ ಗೌಡ್ರೆ ಬಳ್ಳಾರಿ ಡಿಸ್ಟಿಕ್ಕಿಂದ ಫೋನ್ ಮಾಡಿದ್ದೀರಾ. ಸುವರ್ಣ ಚಾನಲ್ ಎಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್, ನೋಡ್ತಾ ಇದೀವಿ. ನೋಡಿ ಚೆನ್ನಾಗಿ ಬರ್ತಾ ಇದೆ. ಓ ನೋಡಿ ಸರ್, ನೋಡಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾಗರಾಜ್ ಅವರು ಅನ್ಕೊಂಡಿದ್ವಿ ನಿಮ್ನ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೀರಾ, ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮ ಎಲ್ಲ ನೋಡಿ, ಕತೆ ಎಲ್ಲ ಜೀವನ ಇದೆ, ಪ್ಯಾಟಿ ಹುಡುಗಿನೆಲ್ಲ ಹಳ್ಳಿ ಕಳಿಸಿದೀವಿ. ಸರ್ ಯಾಕಂದ್ರೆ ಅವ್ರು ಇನ್ನೇನು ಫೈನಲ್ಸಿಗೆ ಬಂದ್ಬಿಟ್ಟಿದ್ದಾರೆ. ಫೈನಲ್ಸ್ ಆಗುತ್ತೆ, ಫೈನಲ್ಸ್ ಸದ್ಯದಲ್ಲೇ ಫೈನಲ್ಸ್ ಇರುತ್ತೆ. ಯಾರು ವಿನ್ ಆಗ್ಬೋದು? ಸರ್ ಯಾರು ವಿನ್ ಆಗ್ತಾರೆ? ನಮ್ಮ ಕಾರ್ಯಕ್ರಮ ನೋಡ್ತೀರಾ? ಈಸಿಯಾಗಿ ಪೂರ್ತಿಯಾಗಿ ನೋಡ್ತೀರಾ? ಹಲೋ ಹೌದು ಸರ್. ಓಕೆ, ಪ್ರಶ್ನೆಗಳು ಕೇಳಿ. ಇವು ಪ್ರಶ್ನೆ ಕೇಳಿ. ಹಲೋ ಹರಿ ಓಂ ಹೇಳಿ. ಸರ್, ಹರಿ ಓಂ ಹೇಳಿ. ನಾವು ಈಗ ವ್ಯವಸಾಯ ಮಾಡ್ತಾ ಇದೀವಿ ಸರ್. ಈಗ ಓಕೆ. ವ್ಯವಸಾಯದಲ್ಲಿ ಬಹಳ ಪ್ರಾಬ್ಲಮ್ ಇದೆ. ಈಗ ಕೂಲಿ ಇದಾತು, ಇನ್ನೊಂದಾತು, ಮತ್ತೊಂದಾತು, ತುಂಬಾ ಪ್ರಾಬ್ಲಮ್ ವ್ಯವಸಾಯ. ಓಕೆ, ಈಗ ಅದು ಜಾಗ ಯಾರ ಹೆಸರಲ್ಲಿದೆ ಅದು? ಸರ್ ನಮ್ಮ 3 ಬ್ರದರ್ ಹೆಸರು ಇದೆ, ನನ್ನ ಹೆಸರಲ್ಲೇ ಇದೆ. ಓಕೆ. ಈಗ ಅಲ್ಲಿರ್ತಕ್ಕಂಥದ್ದು ಈ ವ್ಯವಸಾಯಲ್ಲೇ ಮುಂದುವರೋಣ ಅಥವಾ ಬೇರೆ ಏನಾದ್ರು ಮಾಡೋಣ ಅನ್ನೋ ನನ್ನ ವಿಚಾರ. ವ್ಯವಸಾಯದಲ್ಲಿ ಮುಂದುವರಿದ್ರೆ ಚೆನ್ನಾಗಿದೆ ಎಲ್ಲ ರೀತಿಯಲ್ಲಿ. ನಿಮಗೆ ಅದರಿರ್ತಕ್ಕಂಥ ಟ್ರಿಕ್ಕು ಇದೆ, ಎಲ್ಲ ರೀತಿಯಲ್ಲಿ ಇದೆ. ಬಟ್ ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಇರ್ತಕ್ಕಂಥ ಒಂದು ಅಗ್ನಿಮೂಲೆ ಅಥವಾ ಪೂರ್ವದಿಂದ ದಕ್ಷಿಣಕ್ಕೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಾಗದಲ್ಲಿ ಸ್ವಲ್ಪ ಹಳ್ಳ ಇದೆ ಅಲ್ವಾ? ಹ್ಞೂ ಸರ್. ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ, ಅದನ್ನು ಮುಚ್ಕೊಳ್ಳಿ. ಖಂಡಿತವಾಗಿ ಎಲ್ಲ ರೀತಿಯಲ್ಲೂ ಶುಭವನ್ನು ಕೊಡುತ್ತೆ. ಹಾಗೆ ಪ್ರತಿ ಒಂದು ತಿಂಗಳಲ್ಲಿ ಕೂಡ ಒಂದೊಂದು ಯಾವುದೋ ಒಂದು ಈಶ್ವರ ದೇವಸ್ಥಾನದಲ್ಲಿ ನಿಮ್ಮ ಮನೆಯಲ್ಲಿ ಬೆಳೀತಕ್ಕಂಥ ತೆಂಗಿನಕಾಯಿಯನ್ನು ತಗೊಂಡೋಗ್ಬಿಟ್ಟು ಅಭಿಷೇಕ ಮಾಡಿಸಿ, ಎಲ್ಲ ರೀತಿಯಲ್ಲಿ ಶುಭ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹೆಂಗೆ ಅಲ್ಲೇ ಸ್ಥಳದಲ್ಲೇ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ನಮ್ಮದು. ಅಲ್ಲಿ ಹಳ್ಳ ಇರುತ್ತಾ? ಅವ್ರಿಗೆ ಕೇಳಿ, ಗ್ಯಾರಂಟಿನಾ? 100% ಅಲ್ಲಿ ಇರುತ್ತೆ. ಅವರ ಸ್ವರತರಂಗದಲ್ಲಿ ಇರ್ತಕ್ಕಂಥ ಒಂದು ಬುಧ ಮತ್ತು ಶುಕ್ರನ ಪ್ರಭಾವ, Okay. ನಂತರದಲ್ಲಿ ಇರ್ತಕ್ಕಂಥ ಜನ್ಮಕಾಲದಲ್ಲಿ ಇರ್ತಕ್ಕಂಥ ಚಂದ್ರನ ಪ್ರಭಾವದಿಂದಾಗಿ ಆ ಮೂಲೆಯಲ್ಲಿ, ಅಗ್ನಿ ಮೂಲೆಯಲ್ಲಿ ಅಂದರೆ ಪೂರ್ವಕ್ಕೂ ದಕ್ಷಿಣಕ್ಕೂ ಮಧ್ಯ ಭಾಗದಲ್ಲಿ ಹಳ್ಳ ಇದೆ. ಆ ಹಳ್ಳವನ್ನು ಮುಚ್ಚೋದ್ರಿಂದ ಅಲ್ಲಿ ಅಭಿವೃದ್ಧಿ ಕೊಡ್ತದೆ. ಅಲ್ಲಿ ಆ ಹಳ್ಳ ಇರೋದಕ್ಕೋಸ್ಕರವಾಗಿ ಏನಾಗಿದೆ ಅಂದರೆ ಅವರಿಗೆ ಎಲ್ಲ ರೀತಿಯಲ್ಲಿ ಡಿಸ್ಟರ್ಬೆನ್ಸು, ಅಣ್ಣ ತಮ್ಮಂದಿರಲ್ಲಿ ದಾಯವಾದಿಗಳಾಗಿರ್ತಕ್ಕಂಥ ಜಗಳಗಳು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥದ್ದು, ಬೆಳೆ ಹಾನಿ ಆಗ್ತಕ್ಕಂಥದ್ದು ಎಲ್ಲ ಆಗ್ತಾ ಇರ್ತದೆ. ಅದನ್ನು ಸರಿ ಮಾಡ್ಕೊಳ್ಳಿ. ಆ ಜಾಗದಲ್ಲಿ ಅವ್ರು ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತದೆ. ಇಂದು ಜೀವನ ಮಾಡಿದ್ದಾರೆ ಅಲ್ಲಿ ಕೂಡ, ಇನ್ನು ಮುಂದೆ ಹಾಗೆ ಆಗ್ತದೆ. ಅಂದರೆ ನೀವು ದಯವಿಟ್ಟು ರೈತರಾಗೇ ಇರಿ, ಒಳ್ಳೆ ಸಕ್ಸಸ್ ಕಾಣ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅದು ನಮ್ಗೆ ತುಂಬ ಇಷ್ಟ ಆಗಿದ್ದು. ಯಾಕಂದರೆ ನೀವು ಅದ್ರಲ್ಲಿ ನ್ಯಾಕ್ ಇದೆ ಅಂತ ಹೇಳಿದರೆ. ಓಕೆ, ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಮುರಳಿ ಅವರೇ. ತಮ್ಮ ಹೆಸರು ಗೊತ್ತಾಗಿಲ್ಲ? ನಮ್ಮ ಹೆಸರು ದಿವ್ಯಾ ಅಂತ ಸರ್. ದಿವ್ಯಾ ಎಲ್ಲಿಂದ ರೀ? ನಾ ಮದ್ದೂರಿಂದ ಸರ್. ಮದ್ದೂರಿಂದನಾ? ಹೌದು ಸರ್. ಓಕೆ, ಮದ್ದೂರಿನ ದಿವ್ಯಾ ನಿಮಗೋಸ್ಕರ ನಾಗರಾಜ್ ಅವರು ಕಾಯ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು, ಕೇಳಿ. ಹರಿ ಓಂ ಹೇಳಿಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು ಸರ್, ಸಿದ್ದರಾಜು ಅಂತ. ಏನು ಮಾಡ್ತಿದ್ರು ನಮ್ಮ ಅವರು? ವ್ಯವಸಾಯ ಮಾಡ್ತಾನೆ ಸರ್. ಇವಾಗ ಒಂದು ಕೆಲಸಕ್ಕೆ, ಡೈರಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋಣ ಸರ್, ಹಾಂ, ಸೆಕ್ರೆಟರಿ ಕೆಲಸಕ್ಕೆ. ಓಕೆ. ಏನು ಹೆಸರು? ಸಿದ್ದರಾಜು ಅಲ್ಲ? ತಿಳ್ಕೊಬೇಕಾಯ್ತು ಸರ್. ಆಗತ್ತೆ. ಸ್ವಲ್ಪ ಮಟ್ಟಿಗೆ ಡಿಲೇ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನಾಗಿದೆ ಅಂದರೆ ನಿಮ್ಮ ಒಂದು ಸ್ವರತರಂಗ ನೋಡಿದರೆ ನಿಮ್ಮ ತಮ್ಮಂದು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಒಂದು 70% ಹೇಳ್ಬೋದು. ಬಟ್ ನಿಮ್ಮ ಒಂದು ಇದ್ರ ಪ್ರಕಾರವಾಗಿ ಬಂದಿರತಕ್ಕಂಥದ್ದು ಏನಾಗಿದೆ ಅಂದರೆ ಅವರಿಗೆ ಅಲ್ಲಿ ಕರೆಕ್ಟಾಗಿರ್ತಕ್ಕಂಥ ಕೋಆಪ್ರೇಷನ್ ಸಿಗ್ತಾ ಇಲ್ಲ ಅಲ್ವಾ? ಹೌದು ಸರ್, ಕರೆಕ್ಟ್ ಸರ್. ಅದನ್ನು ಸರಿ ಮಾಡ್ಕೊಳ್ಬೇಕು. ಅವರಲ್ಲಿ ಏನು ಅಂದರೆ ಆ ಮೇಲಾಧಿಕಾರಿ ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ರಿಲೇಟೆಡ್ ಆಫೀಸರ್ ಹತ್ರ ಸ್ವಲ್ಪ ಮಾತಾಡ್ಕೊಳ್ಳಿ. ಹೌದು ಸರ್. ಅದಾದ ನಂತರದಲ್ಲಿ ನಿಮ್ಮ ಮನೆಗಿಂತ 1-1.5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಈಶ್ವರ ದೇವಸ್ಥಾನ ಇದೆಯಲ್ವಾ? ಹೌದು ಸರ್. ಆ ಈಶ್ವರ ದೇವಸ್ಥಾನದಲ್ಲಿ 3 ಸೋಮವಾರ ದಿವಸ ಅಭಿಷೇಕ ಮಾಡಿಸಿ. ಹೌದು ಸರ್. ರುದ್ರಾಭಿಷೇಕ ಮಾಡಿಸ್ತಿರೋ ಅಥವಾ ಯಾವುದೊಂದು ರುದ್ರಾಭಿಷೇಕ ಮಾಡಿಸ್ಕೊಂಡು ಹೋಗಿ ಈಶ್ವರನಿಗೆ. ಹೌದು ಸರ್. ಆದಷ್ಟು ಬೇಗ ಎಲ್ಲ ರೀತಿಯಲ್ಲಿ ಆಗುತ್ತೆ. ಒಂದು 6 ತಿಂಗಳು ನಿಮ್ಗೆ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಧುರಿಂದ ಫೋನ್ ಮಾಡಿದ್ದಾರೆ. ತಂಗಿ ಆ ಅಕ್ಕನಿಗೆ ಎಷ್ಟು ಪ್ರೀತಿ ಅಂದರೆ ತಮ್ಮನ ಮೇಲೆ. ತಮ್ಮ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾನೆ, ಕೆಲಸ ಸಿಗ್ತಾ ಇಲ್ಲ ಸರ್ ಅಂತ. ಇಲ್ಲಿ ಸ್ವರ ತರಂಗಗಳಿಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಯಾರಿಗೆ ಪ್ರಾಬ್ಲಮ್ ಇದೆಯೋ ಅವರೇ ಮಾತಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ ಅಂತ ಆದಿ ನಾಗರಾಜ್ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ. ನಾನು ನನ್ನ ತಂದೆ ಬಗ್ಗೆ ಕೇಳ್ತೀನಿ ಅಂದರೆ ರಿಸಲ್ಟ್ ಒಂದು 60% ಇರ್ಬೋದು ಸರ್, ಅಷ್ಟೇನೇ. ಅವರೇ ಯಾರು ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಲ್ಲೇ ಸ್ಥಳದಲ್ಲೇ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಅಂತ ಹೇಳಿದ್ದಾರೆ. ಓಕೆ, ಇನ್ನೂ ಸಾಕಷ್ಟು ಜನ ಫೋನ್ ಮಾಡಿ ಕಾಯ್ತಾ ಇದ್ದಾರೆ. ಅವರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಗಳನ್ನ ಕೊಡ್ತಾ ಇದ್ದೀವಿ. ಇದು ಸುವರ್ಣ ವಾಹಿನಿಯ ನೇರ ಪ್ರಸಾರದ ಕಾರ್ಯಕ್ರಮ ಕಣ್ಣದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬಿಟಾರಿಯಾ ಮಾರಿಗೋಲ್ಡ್ ಮತ್ತು ಕಣ್ವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ
ಮುಕ್ತಾಗಿ ಒಂದು ಕಣ್ಣನ್ ದೇವನ್ ಬ್ರೇಕ್ ತಗೊಳ್ಳೇಬೇಕು. ಈಗ ತಗೋಣ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕನ್ನಡ ದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾರ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಿಫ್ಟ್ ವೋಚರ್ಗಳನ್ನ ಕೊಡ್ತಾ ಇದ್ದಾರೆ. ಗಿಫ್ಟ್ ವೋಚರ್ನ ತಗೊಂಡು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಕಣ್ವಾ ಮಾರ್ಟ್ ಇದೆ, ಅಲ್ಲೋ ಕಟ್ಟು ಬೇಕಾದಂಥ ಬಟ್ಟೆ ಬರೀ ತೊಗೋಬೋದು. ಸಣ್ಣವರಿಂದ ದೊಡ್ಡವ್ರ ತನಕ ಫ್ಯಾಮಿಲಿ ಮಾರ್ಟ್ ಅದು ಕಣ್ವಾ ಮಾರ್ಟ್. ಬೇಕಾದ ಬಟ್ಟೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ ನಾಗರಾಜ್ ಅವರೇ, ನನಗೇನೋ ಡೌಟಪ್ಪ. ಆ ಮದ್ದೂರು ಯಾರೋ ಫೋನ್ ಮಾಡಿದ್ರೆ ಪಕ್ಕದಲ್ಲಿ 1.5 ಕಿಲೋಮೀಟರ್ ದೇವಸ್ಥಾನ ಇದೆ ಅಂತೀರಾ, ಆ ದೇವಸ್ಥಾನಕ್ಕೆ ಶಿವನ ದೇವಸ್ಥಾನ ಇದೆ ಅಂತೀರಾ, ಅವರು ಹೌದು ಅಂತಾರೆ. ಹೆಂಗಿದೆಲ್ಲ ಇದೆಲ್ಲ ದೇವತಾರಾಧನೆ. ನಾನು ಮುಖ್ಯವಾಗಿ ಹೇಳಬೇಕು ಅಂದರೆ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಓಕೆ ನಮ್ಮ ಒಂದು ಅನುಷ್ಠಾನ, ನಮ್ಮ ಪೂಜೆ ಪುನಸ್ಕಾರಗಳು, ನಮ್ಮ ಆರಾಧ್ಯ ದೇವರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕೃಪಾ ಕಟಾಕ್ಷ ಇದ್ದರೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಆಗಲ್ಲ. ಜ್ಯೋತಿಷ್ ಶಾಸ್ತ್ರವನ್ನು ಎಲ್ಲರೂ ಕೂಡ ಇದು ಒಂದು ಲೆಕ್ಕಾಚಾರ, ಸೈನ್ಸು, ಆದ್ದರಿಂದ ಎಲ್ಲರೂ ಕೂಡ ಇಷ್ಟು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನೀವು ಆಗ ಇದು ಏನು ಅಕ್ಕಿ ಶಾಸ್ತ್ರ ಅಂದರೆ ಅಕ್ಷತಾ ಶಾಸ್ತ್ರ ಹೇಳ್ತಾ ಇದ್ದೀರಾ, ಸ್ವರ ಜ್ಯೋತಿ ಹಿಂಗೆ ಹೇಳ್ತೀರಾ? ಕೈಯನ್ನು ನೋಡಿ ಹೇಳ್ತೀವಿ. ಅದು ಯಾರಿಗೆ ಕೂಡ ಎದುರುಗಡೆ ಬಂದರೆ ಅದನ್ನು ನಾವು ಕೈಯಲ್ಲಿ ನೋಡಿಬಿಟ್ಟು ಕೂಡ ಹೇಳ್ತೀವಿ. ಓಕೆ, ಕೈ ಟೋಟಲಾಗಿ ನಾವು ನೋಡ್ತಕ್ಕಂಥದ್ದು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ಒಂದು 5 ವಿದ್ಯೆಯಲ್ಲಿ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ನಿಮಿಷ 5 ವಿದ್ಯೆ ಬಗ್ಗೆ ಹೇಳ್ಬೇಡಿ. ಹಲೋ ಹಲೋ ನಮಸ್ಕಾರಮ್ಮ. ಹಲೋ ಹಲೋ ನಮಸ್ಕಾರ, ಮುರಳಿ ಅವರಾ? ಮುರಳಿ, ನಿಮ್ಮ ತಮ್ಮ ಹೆಸರು ಹೇಳಿ. ಗುಡ್ ಮಾರ್ನಿಂಗ್ ಸರ್, ಹೇಮಾ ಅಂತ ಯಶವಂತಪುರಿಂದ. ಹೇಮಾ ಅವರೇ, ಏನು ಮಾಡ್ಕೊಂಡಿದ್ದೀರಾ? ನಾನು HR ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಸುಮನ್ ಎಲೆಕ್ಟ್ರಿಕ್ ಅಂತ ಒಂದು ಕಂಪನಿಲಿ. ಓಕೆ, ಇನ್ನ ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ 9:30 ಹೋಗ್ಬೇಕು. ಪ್ರೋಗ್ರಾಮ್ ನೋಡ್ಕೊಂಡೋಗಿ, ಎಲ್ಲ ಒಳ್ಳೇದಾಗುತ್ತೆ. ಪ್ರಶ್ನೆ ಕೇಳಿ, ನಾಗರಾಜ್ ಅವರು ಕಾಯ್ತಾ ಇದ್ದಾರೆ. ಹರಿ ಓಂ ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ, ಹರಿ ಓಂ ಹೇಳಿಮ್ಮ. ಗುರುಜಿ, ಅದೇ ನಂದು ಕಟಕ ರಾಶಿ, ಹೇಗಿದೆ ನಂದು ಭವಿಷ್ಯ ಅಂತ ಸ್ವಲ್ಪ ಫ್ಯೂಚರ್? ಚೆನ್ನಾಗಿದೆಯಮ್ಮ, ಯೋಚನೆ ಮಾಡ್ತಕ್ಕಂಥದ್ದು ಏನಿಲ್ಲ. ಮಕ್ಕಳಿದ್ದಾರೆ, ಒಬ್ಬ ಈಗ ಸೆಕೆಂಡ್ ಇಯರ್ PUC ಮಾಡ್ತಿದ್ದಾನೆ, ಓಕೆ ಚಿಕ್ಕವನ್ 10th ಮಾಡ್ತಿದ್ದಾನೆ. ಓಕೆ, ಚೆನ್ನಾಗಿದೆಯಮ್ಮ, ಏನು ತೊಂದರೆ ಇಲ್ವಲ್ಲ? ನೀವೆಲ್ಲದನ್ನು ರಾಜಭಾರ ಮಾಡ್ತಾ ಇದ್ದೀರಲ್ವಾ? ಬಟ್ ಅದೇ ಸ್ವಲ್ಪ ನನ್ಗೆ ಒಂಥರ ಮಕ್ಳದ್ ಸ್ವಲ್ಪ ಟೆನ್ಷನ್ ಇದೆ ಗುರುಜಿ. ಯೋಚನೆ ಮಾಡಬೇಡಿ, ನೀವು ಅದನ್ನು ಏನು ಮಾಡ್ತಿದ್ದೀರ ಅಂದರೆ ಸ್ವಲ್ಪ ಕೆಲವೊಂದು ಸಂದರ್ಭದಲ್ಲಿ ನೀವು ಏನಾಗ್ತದೆ ಅಂದರೆ ನಿಮ್ಮ ಡಿಸಿಷನ್ನು ಮಕ್ಕಳ ಡಿಸಿಷನ್ನು ಡಿಫ್ರೆಂಟ್ ಆಗ್ತಾ ಇದೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹೋಗಿ. ಅವ್ರಿಗೆ ತಿದ್ದಿ ಹೇಳಬೇಕಾದ್ದು ಯಾವ ರೀತಿ ಮಾಡಬೇಕು ಅಂದರೆ, ನೀವು ಮಗುವಿನ ತಾಯಿ ಯಾವ ಥರ ಬೆಳೆಸಬೇಕು ಅಂದರೆ, ಮಗು ಯಾವತ್ತೂ ಕೂಡ ಬರ್ತಕ್ಕಂಥ ಒಂದು ಮಾಂಸದ ಮುದ್ದೆ, ಅದನ್ನು ಗಣೇಶ ಮಾಡ್ತಿರೋ, ಈಶ್ವರ ಮಾಡ್ತಿರೋ, ಪಾರ್ವತಿ ಮಾಡ್ತಿರೋ, ಶಿವನ್ ಮಾಡ್ತಿರೋ, ನೀವು ಬಿಟ್ಟಿದ್ದು. ಅದಕ್ಕೋಸ್ಕರವಾಗಿ ಡಿಫ್ರೆಂಟಾಗಿ ಅವರನ್ನು ವೈಬ್ರೇಷನ್ ಕೊಡಬೇಕು. ಒಂದು ಪ್ಲಸ್ ಇನ್ನೊಂದು ಮಾಡಬೇಕು, ಡೈವರ್ಷನ್ ಕೊಟ್ಟು ಮಾತಾಡಿ, ಖಂಡಿತವಾಗಿ ಒಳ್ಳೆಯದಾಗತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ವೈಬ್ರೇಷನ್ ಅಂದು ಇನ್ನೊಂದು ಏನಂದರೆ ಡೈವರ್ಷನ್ ಮಾಡಬೇಕು ಅಂದರೆ, ಒಂದು ವಸ್ತುವನ್ನು ಕೇಳಿದಾಗ ಇದು ಬೇಡ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದು ಚೆನ್ನಾಗಿದೆ, ಇದು ತೊಗೊಳಪ್ಪ, ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕೊಟ್ಕೊಂಡು ಹೋಗಿ. ಒಂದು ವಸ್ತುವನ್ನು ಯಾವುದು ಚೆನ್ನಾಗಿಲ್ಲ ಅಂತ ತೋರಿಸ್ಬೇಡಿ, ನೀ ತಪ್ಪು ಮಾಡ್ತೀಯ ಅಂತ ತೋರಿಸ್ಬೇಕು. ಆದರೆ ಚಿಕ್ಕವನಿಗೆ ಕ್ರಿಕೆಟ್ ಕೋಚಿಂಗ್ ತುಂಬಾ ಇಂಟ್ರೆಸ್ಟ್, ನನಗೆ ಬೇಡ ಅಂತ ಎಜುಕೇಷನ್ ಬಗ್ಗೆ ನೀವು ಕ್ರಿಕೆಟನ್ನು ನೀವು ಏನು ಮಾಡಬೇಕು ಅಂದರೆ, ಅಲ್ಲಿಗೆ ಕ್ರಿಕೆಟನ್ನು ಸ್ವಲ್ಪ ಐಡ್ಲ್ ಮಾಡಿಬಿಡ್ಬೇಕು. ಓದಿನ ಬಗ್ಗೆ ಜಾಸ್ತಿ ಗಮನ ಕೊಡು. ಚೆನ್ನಾಗಿ ಮಾರ್ಕ್ಸ್ ತರಬೇಕಪ್ಪ, ಒಳ್ಳೆ ರೀತಿಯ ಮಾರ್ಕ್ಸ್ ಬರಬೇಕು. ಆ ಥರ ನಿನಗೆ ತುಂಬ ಮುಂದೆ ಫ್ಯೂಚರ್ ಇರುತ್ತೆ. ಕ್ರಿಕೆಟ್ ಆಡೋದ್ರಿಂದ ಎಲ್ಲರೂ ಬರಲಿಕ್ಕಾಗಲ್ಲ, ಎಲ್ಲರೂ ಪ್ರಪಂಚದ ಸಚಿನ್ ತೆಂಡೂಲ್ಕರ್ ಆಗಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಡೈವರ್ಷನ್ ಕೊಟ್ಟು ಮಾತಾಡಿ. ಖಂಡಿತವಾಗಿ ಎಲ್ಲ ರೀತಿಯಲ್ಲೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ, ಅಭಿವೃದ್ಧಿಯನ್ನು ಕೊಡುತ್ತೆ. ಆಮೇಲೆ ನಿಮ್ಮ ಕುಲದೇವತಾ ಸಂಬಂಧವಾಗಿರ್ತಕ್ಕಂಥ ದೇವರಿದೆಯಲ್ಲ, ಯಾವ್ದು ಹೆಣ್ಣು ದೇವರು ಪೂಜೆ ಮಾಡ್ತೀರಲ್ವಾ? ಹೌದು, ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡ್ಕೊಂಡು ಹೋಗಿ. ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ದಿವಸದಲ್ಲಿ ಆ ದುರ್ಗಾ ಪರಮೇಶ್ವರಿಗೆ ಎಣ್ಣೆಯನ್ನು, ಬೆಲ್ಲವನ್ನು ಮಕ್ಕಳ ಹೆಸರಲ್ಲಿ ದಾನವಾಗಿ ಕೊಡಿ. ಖಂಡಿತವಾಗಿ ಒಳ್ಳೇದಾಗತ್ತೆ. ಶುಭ ಆಗಲಿಮ್ಮ. ಥ್ಯಾಂಕ್ ಯು. ಏನು ಮೇಡಮ್, ಹೆಂಡದೇವ್ರಿಗೆಲ್ಲ ಪೂಜೆ ಮಾಡ್ತೀರಾ? ನಮ್ಗೆ ಹೇಳಲ್ಲ ನೀವು. ಹೆಂಡದೇವ್ರಿಗೆಲ್ಲ ಪೂಜೆ ಮಾಡ್ತೀರಾ? ಯಾವ್ದು ಸರ್? ಹೆಂಡದೇವ್ರಿಗೆ ಪೂಜೆ ಮಾಡ್ತೀರಾ ದುರ್ಗಾ ಪರಮೇಶ್ವರಿಗೆ? ಶುಕ್ರವಾರ ಹೋಗ್ತೀನಿ ಸರ್, ಅದೇ ಕೆಲ್ಸಕ್ಕೆ ಹೋಗ್ತೀನಲ್ಲ, ಶುಕ್ರವಾರ ಯಾವಾಗ ಈವ್ನಿಂಗ್ ಹೋಗ್ಬಿಟ್ಟು ಸುಮ್ಮನೆ ಪೂಜೆ ಮಾಡ್ಕೊಂಡು. ಓಕೆ, ಪರವಾಗಿಲ್ಲ, ಹೇಳಿದಿಲ್ಲ ಕರೆಕ್ಟ್ ಆಗಿದೆ ಅನಿಸ್ತಾ? ಓಕೆ, ನಿಮಗೆ ಒಂದು ಬಹುಮಾನ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಬನ್ನಿ. ಸುವರ್ಣ ಚಾನಲ್ ಇದೆ, ಇನ್ಫೆಂಟ್ರಿ ರೋಡ್ನಲ್ಲಿ, MIC ಪಾಯಿಂಟಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಬನ್ನಿ. ನಿಮಗೋಸ್ಕರ ಕಣ್ವಾ ಮಾರ್ಟ್ ಅವರ ಆಕರ್ಷಕ ಗಿಫ್ಟ್ ವೋಚರ್ ಕಾಯ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರೈ, ಏನು ಎಂಥ ಕೆಲಸ ಮಾಡಿಬಿಟ್ರಿ ನಾಗರಾಜ್. ಒಳ್ಳೆ ಒಬ್ಬ ಸಚಿನ್ ತೆಂಡೂಲ್ಕರ್, ರಾಬಿನ್ ಉತ್ತಪ್ಪ, ಇಂಥವ್ರನ್ನೆಲ್ಲ ತಡೆದ್ಬಿಟ್ರಿ. ಕ್ರಿಕೆಟರೇ ಆಗ್ಬೋದಾಗಿತ್ತಲ್ಲ, ಏನು ಮಾಡಬೇಕಾಗಿತ್ತು ನೋಡಿ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಹಣೆ ಬರ ಇರ್ತದೆ. ಇವರ ಒಂದು ಮಗನ ಅಂದರೆ ಇವರ ಮಗನ ಜಾತಕದಲ್ಲಿರ್ತಕ್ಕಂಥದ್ದು ಯಾವುದೇ ರೀತಿ ಕ್ರಿಕೆಟಲ್ಲಿ ಆಡೋದ್ರಲ್ಲಿ ಇರುವಂಥದ್ದಿಲ್ಲ. ಸಮಾಜದಲ್ಲಿ 4 ಜನಗಳನ್ನು ಸಾಕುವಂಥ ವ್ಯಕ್ತಿ ಆಗ್ತಾನೆ ಹೊರತಾಗಿ ಅವನು ಮುಂದೆ ಯಾವುದೇ ರೀತಿಯಾದಂಥ ಇದನ್ನ ಆಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಂಟರ್ಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಇರ್ತಕ್ಕಂಥದ್ದು ಅವನ ಒಂದು ಜಾತಕ ಪ್ರಕಾರವಾಗಿ ರಾಹುವಿನ ನಕ್ಷತ್ರದಲ್ಲೇ ಜನನ ಆಗಿರ್ತಾನೆ. ಆಗಿರ್ತಕ್ಕಂಥದಕ್ಕೋಸ್ಕರವಾಗಿ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
ಅದಕ್ಕೋಸ್ಕರ Okay, okay, ಡೈವರ್ಷನ್ ಕೊಟ್ಟು ಮಾಡಿ ಖಂಡಿತವಾಗಿ ಅವರು ಸಕ್ಸಸ್ ಕಾಣ್ತಾರೆ. ಕ್ರಿಕೆಟ್ ಆಡ್ತಾ ಕೂತ್ಕೊಂಡ್ರೆ ಅವನಿಗೆ ಜೀವನ ಇಲ್ಲ ಮುಂದೆ. ಗುರು ಕ್ರಿಕೆಟಲ್ಲಿ ಆಡಕ್ಕೆ ಹೋಗ್ಬೇಡಪ್ಪ, ಗಣ್ಯ ವ್ಯಕ್ತಿ ಆಗ್ತೀಯಾ ಅಂತ ನಮ್ಮ ನಾಗರಾಜ್ ಅವರು ಹೇಳಿದ್ದಾರೆ. ಅದಕ್ಕಿಂತ ಒಳ್ಳೆ ವ್ಯಕ್ತಿ ಆಗ್ತೀಯಾ ಅಂತ ಹೇಳಿದ್ಮೇಲೆ ಇನ್ನೇನಪ್ಪ, ಆರಾಮಾಗಿರಿ ಗುರು. ಓಕೆ, ನಮ್ಮ ಇವತ್ತು ಮೇಡಮ್ ನೀವು ಅಷ್ಟೇ ಒಂದು ದೀಪ ಹಚ್ಬನ್ನಿ, ಕ್ರಿಕೆಟ್ನ ಬಿಡ್ತಾನೆ ಒಳ್ಳೆ ಗಣ್ಯ ವ್ಯಕ್ತಿ ಆಗ್ತಾನೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಮುಕ್ತಲ್ಲಿ ಖುಷಿ ಕಾಣ್ತಾ ಇದ್ದೀರಿ. ಈಗ ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕನ್ನಡದೇವನ್ ಮಾರ್ನಿಂಗ್ ವಿತ್ ಮುರಳಿ, ಪವರ್ಡ್ ಬೈ ಬ್ರಿಟಾನಿಯಾ ಮಾರಿಗೋಲ್ಡ್ ಮತ್ತು ಕಣ್ವಾ ಮಾಡಿ. ಸಿಕ್ಕಾಪಡೆ ಜನ ಫೋನ್ ಮಾಡ್ತಾ ಇದ್ದಾರೆ, ಫೋನ್ ಎಲ್ಲ ಜಾಮ್ ಆಗ್ತಾ ಇದೆ, ಫೋನ್ ಸಿಗ್ತಾ ಇಲ್ಲ. ಪ್ರಶ್ನೆಗಳನ್ನ ಕೇಳಬೇಕು, ಓಹೋ ಹೇಳ್ತಾ ಇರೋದಿಲ್ಲ ಸಖತ್ತಾಗಿದ್ದೀರಿ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅನಿಸ್ದಾಗಲೇ ಫೋನ್ ಮಾಡೋದು ಜನ, ಅಂಥವ್ರನ್ನೇ ಹುಡುಕಿ ನಮ್ಮ ಕಾರ್ಯಕ್ರಮದಲ್ಲಿ ತರ್ತಾ ಇದ್ದೀವಿ. ಇದು ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮಕ್ಕೆ ಆದಿ ನಾಗರಾಜ್ ಅವರು ಬಂದಿದ್ದಾರೆ, ಶೃಂಗೇರಿಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಸುಮಾರು 15-20 ವರ್ಷಗಳಿಂದ ಜ್ಯೋತಿಷಿ ಶಾಸ್ತ್ರ ಅಲ್ಲದೆ ಅದರೊಳಗೆ ಸ್ಪೆಷಲಿಸ್ಟ್ ಏನಂದರೆ ಅಕ್ಷತೆನ ಹಿಡ್ಕೊಂಡು ಅವ್ರ ಪ್ರಶ್ನೆಗೆ ಉತ್ತರ ಹೇಳುವಂಥದ್ದು. ನಂತರ ಮಾತಾಡುವಂಥ ಸ್ವರ ತರಂಗಗಳನ್ನು ಅವಲಂಬಿಸಿ ಅವರ ಪ್ರಶ್ನೆ ಇದೇ ಕೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದೆಲ್ಲ ನಮ್ಮ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ನಾಗರಾಜ್ ಅವ್ರ ಪ್ರಶ್ನೆ ಬಂದಿದೆ, ತಗೊಂಡ್ವಾ ನೋಡಿ. ಹಲೋ 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 ಸರ್ ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್. ಎಲ್ಲಿಂದ ಸರ? ಧಾರವಾಡದಿಂದ ಸೋಮಶೇಖರ್ ಅಂತ ಹೇಳ್ರಿ. ಧಾರವಾಡದಿಂದ ಸೋಮಶೇಖರ್ ಅವರೇ, ಏನು ಪ್ರಶ್ನೆ ಕೇಳಬೇಕೇ ನೀವು? ಹೌದ್ರಿ ಹೌದ್ರಿ. ಕೇಳ್ರಿ ಸರ, ಕೇಳ್ರಿ. ಹರಿ ಓಂ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸರ್. 23/12/91 ಒಂದು ಡೇಟ್ ಆಫ್ ಬರ್ತ್. ಓಕೆ, ಏನು ಮಾಡ್ತಿದ್ದಾರೆ ಮಗ? ಹೌದು ಸರ್, ಹೌದ್ರಿ. ಮಗ ಏನು ಮಾಡ್ತಿರೋದು? ನಾನು ಬಿಸ್ನೆಸ್ ಮಾಡ್ತೇನೆ ಸರ್. ನಮ್ಮ ಮಗ ಓದೋದು ಬ್ರೇಕ್ ಆಗಿದೆ ಅವನು. ಓಕೆ, ಈಗ ಎಷ್ಟು ವರ್ಷ ಅವನಿಗೆ? ಅವನಿಗೆ 23/12/91 ನೋಡಿ ಸರ್ ಡೇಟ್. ಅಲ್ಲೇ ಇದ್ದಾರಾ ಈಗ? ಅಲ್ಲೇ ಇದ್ದಾನೆ ಮಗ, ಇದ್ದಾನಾ? ಮನೆಯಾಗಿದ್ದು ಹೊರಗೆ ಹೋಗಿದ್ದಾನೆ ಸರ್ ಈಗ ರೀ. ಹೊರಗೆ ಹೋಗಿದ್ದಾನಾ? ಬಟ್ ನಾವೀಗ ಹೇಳ್ತಕ್ಕಂಥದ್ದು ಸ್ವರ ತರಂಗಳ ಆಧಾರ. ಬಟ್ ನಿಮಗೆ ಅಕ್ಷತ ಪ್ರಶ್ನೆಯನ್ನು ನೋಡ್ತೀನಿ. ಅವ್ರ ಹೆಸರೇ ಹೇಳಿದ್ರಿ? ಸುನಿಲ್ ಅಂತ ಹೇಳಿ ಹೆಸರು ಸರ್ ಒಂದು. ಓಕೆ, ಎಷ್ಟು ವರ್ಷ ಆಗಿದೆ ಅಂದ್ರೆ? 23/12/91 ಸರ್ ಒಂದು ಡೇಟ್ ಆಫ್ ಬರ್ತ್. ಓಕೆ ಓಕೆ 91/2011 ಓಕೆ ಓಕೆ. ಈಗ ಏನು ಎಜುಕೇಶನ್ ಸ್ವಲ್ಪ ಹಿಂದಾಗ್ತಾ ಇದೆಯಾ? ಎಜುಕೇಶನ್ ಇಲ್ಲ ಸರ್, ಒಂದು ಬ್ರೇಕ್ ಆಗಿಬಿಟ್ಟಿದೆ. ಹೌದು, ಎಜುಕೇಶನ್ ಪೂರ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಆಗಿದೆ. ಏನಾಗಿದೆ ಅಂದರೆ ಓದುವ ಸಮಯದಲ್ಲಿ ಆಡಲಿಕ್ಕೆ ಹೋದರೆ ಆಗ್ತಕ್ಕಂಥದ್ದು ತೊಂದರೆಗಳಾಗತ್ತೆ ಅಂತ ಹೇಳಿದೆ. ಅಂದರೆ ಗೈಡೆನ್ಸ್ ಕರೆಕ್ಟಾಗಿಲ್ಲ ಮಾಡ್ತಕ್ಕಂಥದ್ದು. ಅವನಿಗೆ ನೀವು ಕೊಟ್ಟಿರ್ತಕ್ಕಂಥ ಗೈಡೆನ್ಸ್ ಏನಿದೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಜಾಸ್ತಿ ಮುದ್ದು ಮಾಡಿಬಿಟ್ರಾ? ಹ್ಞೂ ಸರ್. ಮುದ್ದು ಮಾಡಬಾರ್ದು. ಯಾವಾಗ ಮಕ್ಕಳನ್ನ ಓದೋ ಟೈಮಲ್ಲಿ ಓದಬೇಕು, ಆಮೇಲೆ ಆಡೋ ಟೈಮಲ್ಲಿ ಆಡಬೇಕು, ಊಟ ಮಾಡೋ ಟೈಮ್ ಊಟ ಮಾಡಿದ್ರೆ ಮಾತ್ರ ಚಂದ. ಯಾವತ್ತೂ ಅಷ್ಟೇ ಊಟ ಮಾಡ್ಬೇಕಾದ್ರೆ ನಾವು ಬೇರೆ ಮಾಡ್ತಾ ಹೋದರೆ ಊಟ ಇಷ್ಟು ತಿಂತೀವಿ ಬಿಟ್ಟರೆ ಹೊಟ್ಟೆಗೆ ಸೇರಲ್ಲ, ಅದು ಎಲ್ಲೋ ಹೋಗಿ ಸೇರ್ಕೊಳ್ತದೆ, ಆಮೇಲೆ ಏನೋ ಒಂದು ಆಗುತ್ತೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಏನಂದರೂ ಯಾವುದೇ ಕಾರಣಕ್ಕೂ ಕೂಡ ಒಂದು ಡೈವರ್ಷನ್ ಕೊಟ್ಟು ಹೋಗಬೇಕು. ಅವನಿಗೆ ಆಗಿರ್ತಕ್ಕಂಥ ಈಗ ಏನಾಗಿದೆ, ಎಜುಕೇಷನ್ ಇಲ್ಲದೇ ಇದ್ರೂ ಕೂಡ ಅವನ ಜೀವನಕ್ಕೆ ಸೆಟ್ಲ್ ಮಾಡ್ಲಿಕ್ಕೆ ನೀವೇ ಏನಾದ್ರು ದಾರಿ ಮಾಡ್ಕೊಡ್ಬೇಕಾಗತ್ತೆ ಸರ್. ಬಿಸ್ನೆಸ್ಸಲ್ಲಿ ಏನಾದ್ರು ಸೇರಿಸ್ಕೊಳ್ಳಿ, ಅವನಿಗೆ ಎಲ್ಲ ರೀತಿಯಲ್ಲಿ ಮುಂದೆ ಬರುತ್ತೆ. ಎಜುಕೇಷನ್ ಹಿಂದಿದೆ ಅವನಿಗೆ, ಡೈರೆಕ್ಷನ್ ಕೂಡ ಕೊಟ್ಟಿಲ್ಲ ನೀವು. ಅದಕ್ಕೋಸ್ಕರವಾಗಿ ಅದು ಈ ಥರ ಆಗಿರ್ತಕ್ಕಂಥದ್ದಾಗಿದೆ. ಸಾಧ್ಯವಾದಷ್ಟು ನಿಮ್ಮ ಬಿಸ್ನೆಸ್ಸಲ್ಲೇ ಒಂದು ಸೇರಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಸರ್. ಮಗನ್ನ ಬಿಸ್ನೆಸ್ಗೆ ಹಾಕ್ಕೊಳ್ಳಿ ಅಂತ ನಾವು ಹೇಳ್ಬಿಟ್ರೆ ಅಪ್ಪನಿಗೆ ಬಹಳ ಖುಷಿ ಆಗುತ್ತೆ. ಮಗ ಓದಲಿಲ್ಲ, ಅಟ್ಲೀಸ್ಟ್ ಹಾಕೊಳ್ಳೋಣ ಅಂತ. ನೋ ಪ್ರಾಬ್ಲಮ್, ಮಕ್ಕಳನ್ನ ಸೇರಿಸ್ಕೊಳ್ಳಿ, ಬಿಸ್ನೆಸ್ ಚೆನ್ನಾಗುತ್ತೆ. ಓದೋರೆಲ್ಲ ಬಿಸ್ನೆಸ್ ಮಾಡಿರಲ್ಲ, ಬಿಸ್ನೆಸ್ ಮಾಡೋರೆಲ್ಲ ಚೆನ್ನಾಗಿ ಓದಿರಲ್ಲ ರೀ. ಖಂಡಿತ ಮಗ ಓದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಬಿಸ್ನೆಸ್ಗೆ ಹಾಕೊಳ್ಳಿ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಖಂಡಿತವಾಗ್ಲೂ ಆಗ್ತಾನೆ. ಏನು ನಾಗರಾಜ್ ಅವರೇ? ಆಗುತ್ತೆ 100%. ಓಕೆ, ಅದೇ ಇಂಪಾರ್ಟೆಂಟು. ಸಕ್ಸಸ್ ಇಸ್ ದ ಇಂಪಾರ್ಟೆಂಟು. ಓದಲ್ಲ, ಆಮೇಲೆ ಓದಿಲ್ಲ ಏನು ಮಾಡ್ಕೊಳಕ್ಕಾಗುತ್ತೆ? ಇವಾಗ 23 ವರ್ಷ ಆಗಿದೆ, ಅವ್ನಿಗೆ ತಲೆ ಚೆಂಡು ಕುತ್ಕೊಳ್ಳೋಕ್ಕಾಗುತ್ತಾ? ನಥಿಂಗ್. ಎಷ್ಟೋ ಜನ ಇವತ್ತು ಏನಾಗಿದೆ ಅಂದರೆ ಓದೇ ಇರೋರೇ ಒಳ್ಳೊಳ್ಳೆ ಪೊಸಿಷನಿಗೆ ಹೋಗಿದ್ದಾರೆ. ಎಸ್ ಸರ್. ನಾವು ಎಷ್ಟೋ ಜನ ಹೆಬ್ಬೆಟ್ಟುಗಳನ್ನ ತಗೊಂಡು ಮೇಲೆ ಕೂರಿಸಿದ್ರೆ ನಾವು ನೋಡಿರ್ತೀವಿ. ನಾವು ಎಕ್ಸಾಂಪಲ್ ಯಾರು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಇರಲಿ, ಅವ್ರು ಏನೇ ಇದ್ರು ಕೂಡ ಅವ್ರದ್ದು ಹೋಗಿರ್ತಕ್ಕಂಥದ್ದು ಉಚ್ಚ ಸ್ಥಾನ, ಒಳ್ಳೆ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ. ಹೌದು, ಎಲ್ಲ ರೀತಿಯಲ್ಲಿ. ನಮ್ಮ ಸ್ನೇಹಿತರು ಒಬ್ಬರು ಬಾಂಬೆಲಿ ಒಬ್ಬರು ಇದ್ದಾರೆ. ಅವ್ರು ಆ್ಯಕ್ಚುಲಿ ಕೇಳಿದ್ರೆ ನಾನು ಓದಬೇಕಾದ್ರೆ 6, 3 ಎಷ್ಟು ಕೇಳಿದ್ರೆ 8 ಹೇಳ್ತಾ ಇದ್ದೆ. 9 ಕೇಳಿದ್ರೆ ಇಲ್ಲ 8 ಹೇಳ್ತಿದ್ದೆ. ಅವನು ಇವತ್ತು ಏನಿಲ್ಲ ಅಂದರೂ ಒಂದು 2 ಕೋಟಿ ರೂಪಾಯಿ ಸರ್ದಾರ ಇದ್ದಾನೆ ಈಗ ಬಾಂಬೆ ಸಿಟಿಯಲ್ಲಿ. ಅದಕ್ಕೋಸ್ಕರವಾಗಿ ಆ ರೀತಿ ಆಗ್ತಕ್ಕಂಥದ್ದು ಆಗುತ್ತೆ. ಎಜುಕೇಷನ್ ಒಂದೇ ಕಂಪ್ಲೀಟ್ ಆಗೋದಲ್ಲ, ಯಾವತ್ತೂ ಕೂಡ ಪುಸ್ತಕದ ಬದನೆಕಾಯಿ ಯಾವತ್ತೂ ಪುಸ್ತಕದಲ್ಲೇ ಇರುತ್ತೆ. ನಮ್ಮ ತಲೆ ಒಳಗಡೆ ಇರೋವಂಥದ್ದು ಏನಿದೆ ಅದನ್ನು ನಾವು ಯೂಸ್ ಮಾಡಿದರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬನಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪ್ರತಿಭೆ ಇರುತ್ತೆ, ಶಕ್ತಿ ಇರುತ್ತೆ. ಅದನ್ನು ನಾವು ಪ್ರಕಾಶಮಾನಪಡಿಸಬೇಕು, ಹೊರಗಡೆ ಬಿಂಬಿಸಬೇಕು. ಅದಕ್ಕೆ ಹೇಳ್ತಾರೆ ಯಾವತ್ತೂ ಕೂಡ ಪ್ರೆಸೆಂಟೇಷನ್ ಮೋರ್ ಇಂಪಾರ್ಟೆಂಟ್. ಹಲೋ 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 ಹಲೋ, ಹೇಳಿಮ್ಮ, ನಮಸ್ಕಾರ. ಹಲೋ, ನಾನು ಮಂಜುಳಾ ಅಂತ ಮಾತಾಡ್ತಾ ಇರೋದು. ಮಂಜುಳಾ ಅವರು ಎಲ್ಲಿಂದ ರೀ? ಮತ್ತಿಕೆರೆಯಿಂದ. ನಗ್ತಾ ಮಾತಾಡ್ರಿ ಮಂಜುಳಾ, ಇದೇನು ಇಷ್ಟೊಂದು ಟೆನ್ಷನ್ ನಿಮಗೆ? ಪ್ರಶ್ನೆ ಕೇಳಕ್ ತಾನೇ ಟೆನ್ಷನ್ನು? ಹಲೋ, ನಮಸ್ಕಾರ, ಹೇಳಿ. ಏನು ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳಿ. ನಾಗರಾಜ್ ಅವ್ರ ನಮ್ಮ ಪಕ್ಕ ಕೂತಿದ್ದಾರೆ, ಕೇಳಿಮ್ಮ ಕೇಳಿಮ್ಮ ಕೇಳಿ. ಹರಿ ಓಂ ಹೇಳಿ. ಮಾತಾಡ್ತಾ ಇದೀವಿ. ಹರಿ ಓಂ ಹೇಳಿ ಹೇಳಿ ಹೇಳಿ. ನಾವು ನಮ್ಮ ತಂಗಿ ಬಗ್ಗೆ ಕೇಳಬೇಕಾಗಿತ್ತು. ಇದಾರಮ್ಮ ಅಲ್ಲಿ ಅವರು? ಅಲ್ಲೇ ಇದ್ದಾರಮ್ಮ ಅವರು? ಇಲ್ಲ ಸರ್, ಅವ್ರ ಊರಲ್ಲಿ ಇದ್ದಾರೆ. ಹೌದಾ, ಸರಿ, ಓಕೆ. ಏನು ಎಷ್ಟು ವರ್ಷ ಅವರಿಗೆ ಇವಾಗ?
ಅವ್ರಿಗೆ ಇವಾಗ 22 ವರ್ಷ. ಅವ್ರಿಗೆ ಮದುವೆ ಬಗ್ಗೆ ಕೇಳ್ಬೇಕು. ಸರಿ, ಓಕೆ, ನೋಡ್ಬಿಟ್ಟು ಹೇಳ್ತೀನಮ್ಮ. ಅಕ್ಷತೆ ಪ್ರಶ್ನೆ ಹಾಕಿ ನೋಡ್ತೀನಿ. ಈಗ ಏನು ಹೆಸರು ಇಟ್ಟಿದ್ದೀರಾ? ಹಲೋ, ಏನು ಹೆಸರು ಮಗದು? ಅವ್ರ ಹೆಸರು ಗೀತಾ ಅಂತ. ಓಕೆ. ವಿವಾಹದಲ್ಲಿ ಅಡೆತಡೆ ಆಗ್ತಾ ಇದೆಯಮ್ಮ ಅದು? ಹೇಳಿ ಸರ್. ಮದುವೆಯಲ್ಲಿ ಅಡೆತಡೆಗಳು ಆಗ್ತಾ ಇದೆಯಾ? ಹಾ ಹೌದು ಸರ್, ಗಂಡೆಲ್ಲ ನೋಡ್ತಾ ಇದ್ದಾರೆ. ಹೌದು, ನೋಡ್ತೀರಾ, ಯಾವ್ದು ಇಷ್ಟ ಆಗಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಆಗತ್ತೋ ಇಲ್ಲೋ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಆಗಿದೆ. ಅಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ಸೋದರಕ್ಕೆ ಸಂಬಂಧವಾಗಿ, ಅಂದರೆ ನಿಮ್ಮ ಯಾವುದೋ ಒಂದು ಬ್ಲಡ್ ರಿಲೇಷನ್ ಇರೋವಂಥ ಹುಡುಗನ ಜೊತೆಗೆ ಮದುವೆ ಆಗೋ ಸಂದರ್ಭಗಳು ಕಾಣ್ತದೆ. ಅದನ್ನೇ ಹುಡುಕಿ ಇರ್ತಕ್ಕಂಥ ಏನು ನಿಮ್ಮ ರಿಲೇಷನ್ಸ್, ನಿಮ್ಮ ತಾಯಿ ಕಡೆನೋ ತಂದೆ ಕಡೆನೋ ಯಾರದೋ ಒಂದು ರಿಲೇಷನ್ ಬರೋವಂಥ ಚಾನ್ಸಸ್ ಕಾಣ್ತದೆ. ಕೇಳಿದಾರ ಈಗ ಆಲ್ರೆಡಿ? ಕೇಳ್ತಾ ಇದ್ದಾರೆ. ಅವ್ರಿಗೆ ಅಂಬಾನಲ್ನೆಲ್ಲ ಕೇಳಿ ಅದನ್ನ ಅದು ಅಲ್ಲೇ ಆಗತ್ತೆ, ಯೋಚನೆ ಮಾಡಬೇಡಿ. ಅವರ ಸಂಬಂಧದಲ್ಲೇ ಬರ್ತಕ್ಕಂಥದ್ದಾಗುತ್ತೆ, ಬೇರೆ ಸಂಬಂಧ ಬರೋದಿಲ್ಲ. ಅಲ್ಲಿ ಬರ್ತಕ್ಕಂಥದ್ದು ಅವರ ತಾಯಿ ಸಂಬಂಧದಲ್ಲಿ ಬರ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಅದನ್ನೇ ವಿಚಾರ ಮಾಡಿ ಎಲ್ಲ ರೀತಿಯಲ್ಲಿ ಶುಭ ಆಗುತ್ತೆ. ಸಾಧ್ಯವಾದರೆ ನಿಮ್ಮ ಮಗಳ ತಂಗಿ ಹೆಸರಲ್ಲಿ ಹತ್ತಿರದಲ್ಲಿ ಇರತಕ್ಕಂಥ ಯಾವುದಾದ್ರೂ ಒಂದು ಗಣಪತಿ ದೇವಸ್ಥಾನದಲ್ಲಿ 2 ಬೆಲ್ಲದ ದೀಪವನ್ನು ಹಚ್ಚಬೇಕಮ್ಮ. ಬೆಲ್ಲದ ದೀಪ ಹೇಗೆ ಗೊತ್ತಂಡ, 2 ಬೆಲ್ಲವನ್ನು ತೊಗೊಳ್ಬೇಕು, ಅದರಲ್ಲಿ ತುಪ್ಪ ಹಾಕಬೇಕು, ಬತ್ತಿ ಇಡಬೇಕು, ಕೆಳಗಡೆ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಪ್ರತಿಯೊಂದು ಮಂಗಳವಾರದಲ್ಲಿ 21 ಮಂಗಳವಾರ ಮಾಡಿ ಅಲ್ಲಿ ಗಣೇಶನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗತ್ತೆ, ಶುಭ ಆಗುತ್ತಮ್ಮ. ಥ್ಯಾಂಕ್ ಯು ಮಂಜುಳಾ ಅವರೇ. ನಿಮ್ಮ ತಂಗಿ ಗೀತಾಗೆ ಮದುವೆ ಆಗುತ್ತೆ, ರಿಲೇಷನಲ್ಲೇ ಮದುವೆ ಆಗುತ್ತೆ ಅಂತ ಹೇಳಿದರೆ ಡೋಂಟ್ ವರಿ ಮಾಡಬೇಡಿ, ಮದುವೆ ಹಾಗೆ ಆಗುತ್ತೆ. ಗಣೇಶನ ದೇವಸ್ಥಾನದಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿ ಅಂತ ನಾಗರಾಜ್ ಅವರು ಹೇಳಿದ್ದಾರೆ. ಈ ಬೆಲ್ಲದ ದೀಪ 21 ವಾರ ಹೇಳ್ಬಿಡ್ತಿರಲ್ಲ ಸರ್ ನೀವು? ಹೌದು, ಅಂದರೆ 4 ತಿಂಗಳು. 4 ತಿಂಗಳಾಗುತ್ತೆ ಅಷ್ಟು. 4 ತಿಂಗಳೊಳಗೆ ಅದು ಹಾಗೆ ಆಗುತ್ತೆ. ಯಾಕೆಂದರೆ ಎಲ್ಲದೂ ಕೂಡ ಒಂದು ನಿಯಮಗಳು ಅಂತ ಹೇಳ್ತಕ್ಕಂಥದ್ದು ಇರುತ್ತೆ, ಒಂದು ಮಂಡಲ ಅಂತ ಹೇಳ್ತಕ್ಕಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ, ವೀಕ್ಷಕರು ಯಾರೇ ಬೇಕಾದ್ರೂ ಆಗ್ಬೋದು. ಜಾಸ್ತಿ ಪ್ರಾಬ್ಲಮ್ಸ್ ಇದ್ದಾಗ, ಯಾರಿಗೂ ಕೇಳಕ್ಕಾಗಿಲ್ಲ, ಸಮಾಧಾನ ಇಲ್ಲ ಅಂದಾಗ 48 ದಿವಸದಲ್ಲಿ ಮಂಗಳವಾರ ಬೆಲ್ಲ ದೀಪವನ್ನು ಹಚ್ಚಿದರೆ ಗಣೇಶನ ಒಂದು ಆಶೀರ್ವಾದ ಹಾಗೆ ಆಗುತ್ತೆ. ಎಲ್ಲ ರೀತಿಯಲ್ಲೂ ಶುಭ ಆಗ್ತಕ್ಕಂಥದ್ದು ಎಲ್ಲ ಹಾಗೆ ಆಗುತ್ತೆ, ಒಳ್ಳೇದಾಗುತ್ತೆ, ಶುಭ ಆಗುತ್ತೆ, ಅದು ಆಗುತ್ತೆ. ಅದ್ರ ಬದಲು ತಾರಾಬಲ ನೋಡಿ ಹೇಳ್ಬೋದಲ್ವಾ? ತಾರಾಬಲ ಅಂತ ಹೇಳ್ತಕ್ಕಂಥದ್ದು ಅವರು ಹೋಗಿ ಕೇಳಿದ್ರೆ ಪರವಾಗಿಲ್ಲ. ಕೆಲವರಿಗೆ ಏನಾಗುತ್ತೆ ಅಂದ್ರೆ, ಈಗ ಜ್ಯೋತಿಷ ಕೇಳಿದ್ರೆ ಏನಾಗುತ್ತೆ ಏನೋ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದು ಏನಾಗಿದೆ ಅಂದ್ರೆ, ಕೆಲವರಲ್ಲಿ ಹೋದಾಗ ನೀವು ಕೆಲವೊಂದು ಹಿಂಗಾಗಿದೆ ಹಿಂಗಾಗಿದೆ, ಮಂತ್ರ ಮಾಡಿದ್ದಾರೆ, ಮಾಟ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಹೆದರಿಕೆಯನ್ನು ಕೊಡಿಸ್ತಾರೆ. ಹೆದರಿಕೆ ಖಂಡಿತವಾಗಿ ಸಲ್ಲ. ನಾನು ಅದಕ್ಕೆ ಒಪ್ಪೋದಿಲ್ಲ. ನಾನು ಯಾವುದೇ ಕಾರಣ ಕೂಡ ಅದನ್ನು ಹೇಳೋದಕ್ಕೆ ಇಷ್ಟಪಡೋದು ಇಲ್ಲ. ಅದನ್ನು ಆ ಥರ ಮಾಡಲೂಬಾರ್ದು ಅಂತ ಹೇಳ್ತಕ್ಕಂಥ, ಯಾರೇ ಆದರೂ ಕೂಡ ಅದನ್ನು ಮಾಡಬಾರ್ದು ಅಂತ ಹೇಳ್ತಕ್ಕಂಥ. ಯಾಕೆಂದರೆ ಯಾವತ್ತೂ ಕೂಡ ಒಂದು ಗುರು ಸ್ಥಾನಕ್ಕೆ ಬಂದಾಗ, ನಮ್ಮಲ್ಲಿ ಬಂದಾಗ ಒಂದು ಪರಿಹಾರ ಸಿಗಬೇಕು ಅಂತ ಬಂದಿರ್ತಾರೆ. ಅವರು ಗುರುಸ್ಥಾನ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ಇಟ್ಕೊಂಡು ಅವರೆಲ್ಲ ರೀತಿಯಲ್ಲಿ ಯಾವುದೇ ರೀತಿಯಾದ ಸುಲಭವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರೋದು ಇಷ್ಟೇನೆ. ನಿಮ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ ಇತ್ತು ಅನ್ಸಿದ್ರೆ ಗಣೇಶನ ದೇವಸ್ಥಾನ 21 ವಾರಗಳ 48 ವಾರ ಏನು ಸರ್ ಹೆಚ್ಚು ಕಡಿಮೆ ಆಗುತ್ತೆ. 48 ವಾರಗಳ ಕಾಲ ಮಂಗಳವಾರದತ್ತು ಬೆಲ್ಲದ ದೀಪನ ಹಚ್ಚಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಗಣೇಶನ ದೇವಸ್ಥಾನದಲ್ಲಿ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆದಿ ನಾಗರಾಜ್ ಅವರು ಬಂದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಾಕಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ. ಆದಿ ನಾಗರಾಜ್ ಅವರಿಗೆ ನಮ್ಮ ಬ್ರಿಟಾನಿಯಾ ಮಾರಿ ಗೋಲ್ಡ್ ಅವರ ಒಂದು ಗಿಫ್ಟ್ ಹ್ಯಾಂಪರ್ ಜೊತೆಗೆ ಸುವರ್ಣ ವಾಹಿನಿಯವರು ಗಿಫ್ಟ್ ಹ್ಯಾಂಪರ್ಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಆದಿ ನಾಗರಾಜ್ ಅವರೇ. ಓಕೆ, ಆದಿ ನಾಗರಾಜ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದು ಆಯಿತು. ಮುಳ್ಳಿಯವರೇ, ನಮ್ಮಲ್ಲೂ ಒಂದು ಪ್ರತಿಭೆ ಇದೆ, ನೀವು ಕರೆಸಿ ಯಾಕೆ ಅವ್ರನ್ನ ಕೇಳಬಾರ್ದು? ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಖಂಡಿತವಾಗಲೂ ಅವಕಾಶ ಕೊಡ್ತಾ ಇದ್ದೀವಿ. ಇದು ಸುವರ್ಣ ವಾಹಿನಿಯವರ ನೇರ ಪ್ರಸಾರದ ಕಾರ್ಯಕ್ರಮ ಮಾರ್ನಿಂಗ್ ವಿತ್ ಮುರಳಿ ಕಾರ್ಯಕ್ರಮ. ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಅಲ್ಲಿ ತನಕ